ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕದ ಮುಂದುವರೆದ ಭಾಗವನ್ನು ಪ್ರಾರ್ಥನಾ ಪೂರ್ವಕವಾಗಿ ಪ್ರಿಯರೇ ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದೇವೆ. ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತಿದ್ದೇವೆ ಸ್ವಾಮಿ. ಕಳೆದ ಅನೇಕ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಧ್ಯಾನ ಮಾಡುವ ಹಾಗೆ ಅನೇಕ ವಿಷಯಗಳನ್ನು ಸತ್ಯವೇದದ ಮೂಲಕ ಕಲಿತುಕೊಳ್ಳುವ ಹಾಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರಪ್ಪ. ಮಾತ್ರವಲ್ಲ, ನಿನ್ನ ರಾಷ್ಟ್ರಪರ್ಣಕ್ಕೆ ನಮ್ಮೆಲ್ಲರನ್ನು ಸಿದ್ಧಪಡಿಸ್ತಾ ಇರುವುದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಈ ಸಮಯದಲ್ಲಿ ನಿನ್ನ ವಾಕ್ಯ ಧ್ಯಾನಿಸುವಾಗ ನಮ್ಮನ್ನು ಹಸ್ತಗೊಪ್ಪಿಸ್ಕೊಡ್ತೇವೆ. ಪವಿತ್ರಾತ್ಮನ ಮೂಲಕ ನಮ್ಗೆ ಬೇಕಾದಂತಹ ಆಳವಾದ ಒಂದು ಸತ್ಯವೇದದ ಮರ್ಮಗಳನ್ನು ಪ್ರಕಟಪಡಿಸಬೇಕಾಗಿ ಕೇಳ್ಕೊಡ್ತೇನೆ. ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ನಾವು 2 ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿದ್ದೇವೆ. 2 ಥೆಸಲೋನಿಕ 2:7 ವಾಕ್ಯ ಓದಿಕೊಳ್ಳೋಣ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಇಲ್ಲಿ ನಾವು ನೋಡ್ತೇವೆ, ಅಧರ್ಮವು ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತಾ ಇದೆ. ಇದರ ಕುರಿತಾಗಿ ಗುಪ್ತವಾಗಿ ಸಾಧಿಸುವ ಈ ಅಧರ್ಮದ ಕುರಿತಾಗಿ ನಾನು ಮುಂದೆ ನಿಮಗೆ ಸವಿಸ್ತರವಾಗಿ ತಿಳಿಯಪಡಿಸ್ತೇನೆ ಪ್ರಿಯರೇ. ಮಾತ್ರವಲ್ಲ, ಈ ಅಧರ್ಮ ಸ್ವರೂಪವನ್ನು ಪ್ರಕಟವಾಗಬೇಕಾದ್ರೆ ಅದರ ಸ್ವರೂಪ ಯಾರಾಗಿದ್ದಾನೆ? ಕ್ರಿಸ್ತ ವಿರೋಧಿ, ಆಂಟಿ ಕ್ರೈಸ್ಟ್ ಎಂಬುದಾಗಿ ನಾವು ಹೇಳ್ತೇವಲ್ಲ, ಅವನಾಗಿದ್ದಾನೆ ಅಧರ್ಮ ಸ್ವರೂಪನು. ಇವನು ಬಹಿರಂಗವಾಗಿ ಈ ಭೂಮಿಯಲ್ಲಿ ಪ್ರಕಟ ಕಾಣಿಸಿಕೊಳ್ಳಬೇಕಾದ್ರೆ ಅದು ಒಂದು ಅಡ್ಡಿ ಮಾಡ್ತಾ ಇರುವಂತ ಸಂಗತಿಯ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಅಡ್ಡಿ ಮಾಡುವಂತದ್ದು ಬೇರೆ ಯಾವುದಲ್ಲ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಯಾಗಿದೆ. ಕಾರಣ ಸಭೆಯನ್ನು ಸೂಚಿಸುವಂತದ್ದು ನೂತನ ಮನುಷ್ಯ ಎಂಬುದಾಗಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 14 ಓದ್ತೇವೆ. ಎಫೆಸ 2:14-15 ವಾಕ್ಯಕ್ಕೆ ಬರುವಾಗ ಸಭೆ ಕುರಿತಾಗಿ ಪೌಲನು ಉಲ್ಲೇಖ ಮಾಡುವಾಗ ಈ ಸಭೆ ನೂತನ ಮನುಷ್ಯ ಎಂಬುದಾಗಿ ಕರೀತಿದ್ದಾನೆ. ಅಂದ್ರೆ ಯಹೂದ್ಯರು ಅನ್ಯ ಜನಾಂಗಗಳು ಸೇರಿ ಅಂದ್ರೆ ಒಂದೇ ದೇಹವಾಗಿ ಆತನು ಮಾರ್ಪಡಿಸಿದ್ದಾನೆ. ಸಭೆಯ ಶಿರಸ್ಸು ಕರ್ತನ ದೇಶ ಸ್ವಾಮಿ ಎಂಬುದಾಗಿ ನೋಡ್ತೇವೆ. ನಾವು ಮೊದಲು ಎಫೆಸ 2:14 ಓದುವ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತನಾಗಿದ್ದಾನೆ. ಕರ್ತನ ದೇಶವೇ ನಮಗೆ ಸಮಾಧಾನ ಕರ್ತವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ಅನ್ಯ ಜನಾಂಗಗಳು ಮತ್ತು ಯಹೂದ್ಯರಾಗಿದ್ದಾರೆ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಹಾಗಾದ್ರೆ ಸಭೆ ನೂತನ ವ್ಯಕ್ತಿ ಅಥವಾ ನೂತನ ಪುರುಷ ಎಂಬುದಾಗಿ ಚೆನ್ನಾಗಿ ನಾವು ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ಮಾತ್ರವಲ್ಲ, ನಾವು 1 ಕುರಿತ 12ನೇ ಅಧ್ಯಾಯ 12-13 ವಾಕ್ಯಕ್ಕೆ ಬರುವಾಗ ಸಭೆ ಕುರಿತಾಗಿ ಸಭೆ ಕ್ರಿಸ್ತನ ದೇಹ ಮಾತ್ರವಲ್ಲ, ನಾವೆಲ್ಲರೂ ಒಂದೊಂದು ಅಂಗಗಳು ಎಂಬುದಾಗಿ ಓದುವ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ ಹಾಗೆ ಕ್ರಿಸ್ತನು. ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಹಾಗಾದ್ರೆ ಸಭೆ ಯೇಸು ಕ್ರಿಸ್ತನ ಶರೀರವಾಗಿದೆ, ಅದು ದೇಹವಾಗಿದೆ ಎಂಬುದಾಗಿ ಇಲ್ಲಿ ನಾವು ಕಾಣ್ತೇವೆ. ಸಭೆಯ ಶಿರಸ್ಸು ಕರ್ತನಾದ ಯೇಸು ಕ್ರಿಸ್ತನು. ಮಾತ್ರವಲ್ಲ, ತನ್ನಲ್ಲಿ ಆತ ಉಭಯರು ಯಾರಾಗಿದ್ದಾರೆ? ಅನ್ಯ ಜನಾಂಗಗಳು ಮತ್ತು ಯಹೂದ್ಯರಾಗಿದ್ದಾರೆ. ಯಹೂದ್ಯರನ್ನು ಅನ್ಯ ಜನ ಅಗಲಿಸಿದ ಗೋಡೆಯನ್ನು ಆತನು ಕೆಡವಿ ಹಾಕಿ ಇವತ್ತು ಉಭಯರನ್ನು ತನ್ನಲ್ಲಿ ಒಂದೇ ಶರೀರವನ್ನಾಗಿ
ಅಥವಾ ನೂತನ ಪುರುಷನನ್ನಾಗಿ ನಿಲ್ಲಿಸಿರುವುದರ ಕುರಿತಲ್ಲಿ ಓದ್ತೇವೆ. 1 ಕೊರಿಂಥ 12:27 ಕೂಡ ಓದಿ. 1 Corinthians 12:27. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನೀವು ಕ್ರಿಸ್ತನ ದೇಹ ಅಂತ ಪೌಲನು ಕ್ರಿಸ್ತ ವಿಶ್ವಾಸಗಳನ್ನು ಸೂಚಿಸಿ ಆತನು ಹೇಳ್ತಾ ಇದ್ದಾರೆ. ಮಾತ್ರವಲ್ಲ, ಸಭೆಯನ್ನು ಸೂಚಿಸಿ ಆತನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಸಭೆ ಕ್ರಿಸ್ತನಲ್ಲಿ ನೂತನ ಪುರುಷ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಡ್ಡಿ ಮಾಡುವನೆಂದ್ರೆ ಯಾರೆಂದ್ರೆ ಈ ಅಧರ್ಮ ಸ್ವರೂಪವನ್ನು ಈ ಭೂಮಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಡುವುದಕ್ಕೆ ತಡೆಯಾಗಿ ಇವತ್ತು ಏನು ಉಂಟು ಅದು ಸಭೆಯಾಗಿದೆ. ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆ ಯಾವಾಗ ಪರಲೋಕಕ್ಕೆ ಎತ್ತಲ್ಪಡುತ್ತದೋ ಆ ಸಮಯದಲ್ಲಿ ಆತನು ಬಹಿರಂಗವಾಗಿ ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳಿಕ್ಕೆ ಆತನು ಹೋಗುತ್ತಾನೆ ಪ್ರಿಯರೇ. ಬಹಿರಂಗವಾಗಿ ಆತನೇನಾಗ್ತಾನೆ, ಕಾಣಿಸಿಕೊಳ್ಳಲಿಕ್ಕೆ ಹೋಗುತ್ತಾನೆ. ಅದರ ನಂತರವಾಗಿಯೇ 7 ವರ್ಷಗಳ ಸಂಕಟ ಕಾಲ ಅಥವಾ ಉಪದ್ರವ ಕಾಲ ಆರಂಭವಾಗುವಂಥದ್ದು. ಪ್ರಕಟಣೆ 6ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ 7 ಮುದ್ರೆಗಳಲ್ಲಿ ಮೊದಲ ಮುದ್ರೆ ಒಡೆಯುವುದರ ಮೂಲಕವಾಗಿ ಬಹಿರಂಗವಾದ ಈ ಕ್ರಿಸ್ತ ವಿರುದ್ಧ ಕಾಣಿಸುವಿಕೆಯನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಸಭೆ ಇವತ್ತು ಅಧರ್ಮ ಸ್ವರೂಪನಾದ ಕ್ರಿಸ್ತ ವಿರೋಧಿ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಕ್ಕೆ ಅದು ಅಡ್ಡಿಯಾಗಿ ನಿಂತಿದೆ. ಅದು ಎತ್ತಲ್ಪಡಲೇಬೇಕು. ಸಭೆ ಎತ್ತಲ್ಪಟ್ಟರೆ ಮಾತ್ರ ಅಧರ್ಮ ಸ್ವರೂಪನು ಈ ಕ್ರಿಸ್ತ ವಿರೋಧಿಯು ಬಹಿರಂಗವಾಗಿ ಭೂಮಿಯಲ್ಲಿ ಆತನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಸಭೆ ಎತ್ತಲ್ಪಡಬೇಕು. ಸಭೆ ಎತ್ತಲ್ಪಡಬೇಕಾದ್ರೆ ನಾವೆಲ್ಲರೂ ಸಿದ್ಧವಾಗಬೇಕು ಪ್ರಿಯರೇ. ಸಭೆ ಎತ್ತಲ್ಪಡದ ಹಾಗೆ ಸಭೆ ಅಥವಾ ಯೇಸು ಸ್ವಾಮಿ ಸಭೆಯನ್ನು ತನ್ನ ಜೊತೆ ಕರ್ಕೊಂಡು ಸೇರಿಸಿಕೊಳ್ಳುವುದಕ್ಕೆ ಬೇಗನೆ ಬರದ ಹಾಗೆ ತಡೆ ಮಾಡುವಂಥದ್ದು ಯಾವುದು? ಕೆಲವೊಂದು ವಾಕ್ಯಗಳ ಮೂಲಕ, ಅಂದರೆ ಯಾಕೆ ಯೇಸು ಸ್ವಾಮಿ ತನ್ನ ಬರೋಣವನ್ನು ತಡ ಮಾಡ್ತಾ ಇದ್ದಾನೆಂಬುದಾಗಿ ಕೆಲವೊಂದು ವಾಕ್ಯಗಳ ಮೂಲಕ ನಾನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ 110 ಕೀರ್ತನೆ 1ನೇ ವಾಕ್ಯ, 110 Psalms verses 1. ಯೆಹೋವನು ನನ್ನ ಒಡೆಯನಿಗೆ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ತಂದೆ ದೇವರು ಕರ್ತನಾದ ಯೇಸು ಸ್ವಾಮಿ ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ವಿರೋಧಿಗಳನ್ನು ನಿನ್ನ ವೈರಿಗಳನ್ನು ಪಾದಪೀಠ ಮಾಡುವ ತನಕ ನೀನು ನನ್ನ ಬಲಗಡೆಯಲ್ಲಿ ಆಸೀನಾರೂಢನಾಗಿರಬೇಕು. ಅಂದರೆ ಯೇಸು ಸ್ವಾಮಿ ಭೂಮಿಯಲ್ಲಿ ಮನುಷ್ಯನಾಗಿ ಆತನು ಬಂದ 2000 ವರ್ಷಗಳ ಹಿಂದೆ 33.5 ವರ್ಷ ಲೋಕದಲ್ಲಿ ಆತನು ಜೀವಿಸಿದ. ಕೊನೆಯ 3.5 ವರ್ಷಗಳಲ್ಲಿ ತಾನು ತನ್ನ ಸೇವೆಯನ್ನು ಭೂಮಿಯಲ್ಲಿ ಬಹಿರಂಗವಾಗಿ ಆತನು ಆರಂಭಿಸಿದ. ಕೊನೆಗೆ ಇಡೀ ಮಾನವ ಲೋಕಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕಲ್ವಾರಿ ಕ್ರೂಜಲ್ಲಿ ಕೊಟ್ಟು ಆತನು ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಏನು ಮಾಡಿದ, ಪಾಪ ಪರಿಹಾರವನ್ನು ಈ ಭೂಮಿಯಲ್ಲಿ ಕೊಟ್ಟ. ಮಾತ್ರವಲ್ಲ, ಆತನು ಹೂಣಲ್ಪಟ್ಟ 3 ಸಲ ಎದ್ದು ಬಂದು ಸುಮಾರು 40 ದಿವಸಗಳ ತನಕ ಈ ಭೂಮಿಯಲ್ಲಿ ಅನೇಕರಿಗೆ ಕಾಣಿಸಿಕೊಂಡು ಆತನು 40ನೇ ದಿವಸದಲ್ಲಿ ಸ್ವರ್ಗಾರೋಹಣನಾಗಿ ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆತನು ಆಸನ ರೂಢನಾದನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದನ್ನು ನಾವು ಮಾತ್ರವಲ್ಲ, ರೋಮ 8:34 ಹೇಳ್ತದೆ, ಇಬ್ರಿಯ 7:25ನೇ ವಾಕ್ಯದಲ್ಲಿ ಕೂಡ ನಾವು ಅದನ್ನು ಓದ್ತೇವೆ. ಅಥವಾ 1 ಯೋಹನ 2:1 ಕೂಡ ತಂದೆಯ ದೇವರ ಬಲಗಡೆಯಲ್ಲಿ ಆತನು ಇವತ್ತು ಕೂತು ಆತನು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಮಾರ್ಕ 16:20 ನಾವು ನೋಡ್ತೇವೆ, ಸ್ವರ್ಗಾರೋಹಣನಾದಂಥ ಯೇಸು ಸ್ವಾಮಿ ಇವತ್ತು ತಂದೆಯ ದೇವರ ಬಲಗಡೆಯಲ್ಲಿ ಆತನು ಕೂತುಕೊಂಡು ಆತನು ಈ ಶಿಷ್ಯರ ಜೊತೆಯಲ್ಲಿ ಅಪೊಸ್ತಲರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆಂಬುದಾಗಿ ಕೂಡ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇವತ್ತು ತಂದೆಯಾದ ದೇವರ ಬಲಗಡೆಯಲ್ಲಿ ಕರ್ತನಾದ ಯೇಸು ಸ್ವಾಮಿ ಆಸನ ರೂಢನಾಗಿರುತ್ತಾನೆ. ಅದು ಎಲ್ಲಿಯವರೆಗೆ ಅಂದರೆ ಅದು ಎಲ್ಲವನ್ನು ವೈರಿಗಳನ್ನು ದೇವರ ಪಾದಪೀಠದಲ್ಲಿ ಇದು ಮಾಡುವ ತನಕ, ಅಂದರೆ ಯೇಸು ಸ್ವಾಮಿಯ ಪಾದಪೀಠದ ಹಾಕುವ ತನಕ ಆತನು ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನ ರೂಢನಾಗಿರಬೇಕು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ದೇವರ ವಿರೋಧಿಗಳೆಂಬುದಾಗಬೇಕಾದ್ರೆ ಅದು ಕ್ರೈಸ್ತ ವಿಶ್ವಾಸಿಗಳ ವಿರೋಧಿಗಳೆಂಬುದಾಗಿ ಅಥವಾ ಸೈತಾನ್ ಎಂಬುದಾಗಿ, ಸೈತಾನಿಗೆ ಸಂಬಂಧಪಟ್ಟವರು ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. 2ನೇ ವಾಕ್ಯಕ್ಕೆ ನಾವು ಬರೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 14ನೇ ವಾಕ್ಯ, ಮ್ಯಾಥ್ಯೂ 24:40. ಯಾಕೆ ಕರ್ತನ ಯೇಸು ಸ್ವಾಮಿ ತನ್ನ ಬರೋಣವನ್ನು ತಡ ಮಾಡ್ತಾನೆ? ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಅಂದರೆ ಇಡೀ ಲೋಕದಲ್ಲಿ ಸುವಾರ್ತೆ ಸಾರಲ್ಪಡಬೇಕಾಗಿದೆ ಪ್ರಿಯರೇ.
ಇವತ್ತು ಸುವಾರ್ತೆ ಸಾರಲ್ಪಡದಂಥ ಎಷ್ಟೋ ಗ್ರಾಮಗಳು ಇವತ್ತು ಕೂಡ ಇನ್ನೂ ಕೂಡ ಬಾಕಿ ಇದೆ. ಇವತ್ತು ನಾವು ನೋಡ್ತೇವೆ ಟಿ ವಿ ಚಾನೆಲ್ಗಳ ಮೂಲಕವಾಗಿ, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ, ಟ್ವಿಟ್ಟರ್ ಮೂಲಕವಾಗಿ, ಇನ್ಸ್ಟಾಗ್ರಾಮ್ ಮೂಲಕ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಕೂಡ, ವಾಟ್ಸಪ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಸ್ವಾರ್ಥ ಸೇವೆಯು ಹರಡ್ತಾ ಇದೆ. ಆದರೂ ಕೂಡ ಇನ್ನೂ ಕೂಡ ಸುವಾರ್ತೆಯನ್ನು ಕೇಳದಂಥ ಜನರು ಇಡೀ ಲೋಕದಲ್ಲಿದ್ದಾರೆ. ಸುವಾರ್ತೆ ಹೋಗದಂಥ ಎಷ್ಟೋ ಗ್ರಾಮಗಳು ಇನ್ನೂ ಬಾಕಿ ಇವೆ ಪ್ರಿಯರೇ. ಹಾಗಾದರೆ ಯೇಸು ಕ್ರಿಸ್ತನ ಬರೋಣಕ್ಕೆ ತಡೆ ಮಾಡುವಂಥದ್ದು ಯಾವುದು? ಸುವಾರ್ತೆ ಸಾರದೆ ಇರುವ ಕಾರಣಕ್ಕೋಸ್ಕರವಾಗಿ ಆತನು ಬೇಗನೆ ಬರಲಿಕ್ಕೆ ಆಗ್ತಾ ಇಲ್ಲ. ಸಭೆಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಮತ್ತಾಯ ಸುವಾರ್ತೆ 28:19 ವಾಕ್ಯದಲ್ಲಿ ಸ್ಪಷ್ಟವಾಗಿ ಯೇಸು ಉಲ್ಲೇಖ ಮಾಡಿ ಓದಿಕೊಳ್ಳೋಣ. ಮ್ಯಾಥ್ಯೂ 28:19. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಎಲ್ಲಿ ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಹೊರಟು ಹೋಗಬೇಕು, ಎಲ್ಲ ಲೋಕ ಜನರಿಗೆ ಸ್ವಾರ್ಥೆಯನ್ನು ಸಾರಬೇಕು, ಸ್ವಾರ್ಥ ಶುಭ ಸಂದೇಶವನ್ನು ಅವರಿಗೆ ಹೇಳಬೇಕು. ಮತ್ತು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಯಾರೆಲ್ಲ ಯೇಸು ಅಂಗೀಕಾರ ಮಾಡ್ತಾರೆ ಅವರಿಗೆ ನೀರಲ್ಲಿ ಮುಳುಗಿಸಿ ದಿಶೆಯನ್ನು ಕೊಡಬೇಕು. ಮತ್ತು ನಾನು ಏನೆಲ್ಲ ನಿಮಗೆ ಉಪದೇಶ ಕಲಿಸಿಕೊಟ್ಟಿದ್ದೇನೆಲ್ಲ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಕಲಿಸಿಕೊಡಬೇಕೆಂಬುದಾಗಿ ಯೇಸು ಹೇಳಿದೆ. ಮತ್ತು 28:20 ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಯೇಸು ಹೇಳಿದ್ದಾನೆ. ಹಾಗಾದರೆ ನಮಗೊಂದು ದೊಡ್ಡ ಜವಾಬ್ದಾರಿ ಇದೆ ಪ್ರಿಯರೇ. ಪೌಲನು ಹೇಳ್ತಾನೆ ರೋಮಪುರದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 14, 15, 16 ವಾಕ್ಯ ಓದುವಾಗ, ನನ್ನ ಮೇಲೊಂದು ಋಣ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಸಿದ್ಧನಾಗಿದ್ದೇನೆ, ನಾನು ಸ್ವಾರ್ಥ ಹೇಳುವುದಕ್ಕಾಗಿ ನನ್ನ ಮೇಲೊಂದು ಋಣ ಇದೆ ಎಂಬುದಾಗಿ ಆತ ಹೇಳುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಮೂರನೇದಾಗಿ ಯೇಸುಸ್ವಾಮಿಯ ಬರೋಣಕ್ಕೆ ಅಡ್ಡಿ ಮಾಡುವಂಥದ್ದು ಯಾಕೆ ಆತನು ಬೇಗ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬುದು ಹೇಳಬೇಕಾದ್ರೆ, ನಾವು ಅಪೊಸ್ತಲಕೃತ್ಯ 3ನೇ ಅಧ್ಯಾಯ 21 ವಾಕ್ಯ ಓದುವ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ 3:21. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಅಂದ್ರೆ ಪ್ರವಾದನೆಗಳು ನೆರವೇರದೆ ಯೇಸು ಬರಲಿಕ್ಕೆ ಆಗ್ತಾ ಇಲ್ಲ. ಪ್ರವಾದನೆಗಳು ಒಂದೊಂದಾಗಿ ನೆರವೇರಬೇಕು. ಆಗ ಬೇಗನೆ ನೆರವೇರುವುದಾದರೆ ಯೇಸು ಸ್ವಾಮಿ ಬೇಗನೆ ಬರ್ತಾ, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಮತ್ತು 4ನೇದಾಗಿ ರೋಮ 11:25-26 ವಾಕ್ಯ ಓದುವ, ಅನ್ಯ ಜನರು ರಕ್ಷಣೆಯ ಮೂಲಕವಾಗಿ ಸಭೆಯ ಒಳಗಡೆ ಪ್ರವೇಶ ಮಾಡಬೇಕು. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರು ಎಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ, ಅನ್ಯ ಜನಗಳ ಸಮುದಾಯವು ದೇವರಾಜ್ಯದೊಳಗೆ ಪ್ರವೇಶ ಮಾಡುವ ತನಕ ಇಸ್ರೇಲರಲ್ಲಿ ಯಹೂದ್ಯರಲ್ಲಿ ಒಂದು ಮೊಂಡುತನ ಇರ್ತದೆ, ಅವರು ಮೊಂಡರಾಗಿರ್ತಾರೆ. ಮತ್ತೆ ಏನಾಗ್ತದೆ, ಸಭೆ ಎತ್ತಲ್ಪಟ್ಟ ಕೂಡಲೇ ಆ ಸಮುದಾಯ ಅಂದರೆ ಅನ್ಯ ಜನರ ಒಂದು ಸಂಖ್ಯೆ ಮುಗಿದ ಕೂಡಲೇ ಸಭೆ ಎತ್ತಲ್ಪಡುತ್ತದೆ. ಸಭೆ ಎತ್ತಲ್ಪಟ್ಟ ಕೂಡಲೇ ಅವರಿಗೆ ರಕ್ಷಣೆ ಒಂದು ಸಮಯವಾಗಿರ್ತದೆ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಆ ಸಂಖ್ಯೆ ಪೂರ್ಣವಾಗದೆ, ಅನ್ಯ ಜನಾಂಗಗಳ ಒಂದು ಸಂಖ್ಯೆ ಪೂರ್ಣವಾಗದೆ, ಅವರು ರಕ್ಷಣೆ ಹೊಂದದೆ, ದೇವರಾಜ್ಯದೊಳಗೆ ಪ್ರವೇಶ ಮಾಡದೆ ಯೇಸು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ಜವಾಬ್ದಾರಿ ಪ್ರಾರ್ಥಿಸುವಂಥದ್ದು ಮಾತ್ರವಲ್ಲ, ಸುವಾರ್ತೆ ಸರಿ ಜನಗಳನ್ನು ಕರ್ತನಕ್ಕೆ ನಡೆಸುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಪ್ರಿಯರೇ. 5ನೇದಾಗಿ
2 ಪೇತ್ರ 3:9, 2 Peter 3:9. ಕರ್ತನು ತನ್ನ ವಾಗ್ದಾನವನ್ನು ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡೆ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿ ಎಲ್ಲರೂ ದೇವರ ಕಡೆಗೆ ತಿರುಗಬೇಕೆಂಬುದು ದೇವರ ಚಿತ್ತವಾಗಿದೆ. ಇನ್ನೂ ಅನೇಕರು ದೇವರ ಕಡೆಗೆ ಬರಬೇಕು, ರಕ್ಷಣೆ ಹೊಂದಬೇಕು. ನಿಮ್ಮ ವಿಷಯದಲ್ಲಿ ಅಂದರೆ ಇವನ್ ಹಿಂಜಾರಿದಂಥ ದೇವರ ಮಕ್ಕಳು ಕೂಡ ದೇವರ ಮಾನಸಾಂತರಪಟ್ಟು ದೇವರ ಕಡೆ ತಿರುಗಿ ಬರಬೇಕು. ಅದು ದೇವರ ಚಿತ್ತ. ಅದಕ್ಕಾಗಿ ದೇವರು ವೆಯ್ಟ್ ಮಾಡ್ತಾ ಇದ್ದಾನೆ. ಅಲ್ಲಲ್ಲಿಯ ಕೆಲವೊಬ್ಬರು ಹಿಂಜಾರಿ ಹೋಗಿರ್ಬೋದು ನಂಬಿಕೆಯ ಜೀವಿತದಲ್ಲಿ, ಅವರು ಮಾನಸಾಂತರಪಟ್ಟು ತಿರುಗಿ ದೇವರ ಕಡೆಗೆ ಬರಬೇಕು. ಎರಡನೇದಾಗಿ ಅನೇಕರು ದೇವರಿಗೆ ತಿರುಗಬೇಕೆಂಬುದು ದೇವರ ಚಿತ್ತ. ಅದಕ್ಕಾಗಿ ತನ್ನ ಬರುಣವನ್ನು ಆತನ ಏನು ಮಾಡ್ತಾ ಇದ್ದಾನೆ, ತಡ ಮಾಡ್ತಾ ಇದ್ದಾನೆಂಬುದಾಗಿ ನಾವು ತಿಳಿದುಕೊಳ್ತೇವೆ ಪ್ರಿಯರೇ. ಹಾಗಾದರೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 42-44 ವಾಕ್ಯಕ್ಕೆ ಬರುವಾಗ ಅಲ್ಲಿ ಆ ವಾಕ್ಯವನ್ನು ಈ ಅಧ್ಯಾಯದಲ್ಲಿ ಅನೇಕ ಸಲ ಓದಿದ್ದೇವೆ ನಾವು. ಯಾವ ರೀತಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ಎಚ್ಚರಿಸುವಂಥದ್ದು ಮತ್ತು ನಮ್ಮನ್ನು ಪ್ರೋತ್ಸಾಹ ಮಾಡುವಂಥ ವಾಕ್ಯವಾಗಿದೆ. ಓದಿಕೊಳ್ಳೋಣ. ಮತ್ತೆ 24:42-44. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಏನು ಮಾಡಬೇಕು? ಆ ದಿನ ಆ ಗಳಿಗೆ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ನಾವು ಮೊದಲಾಗಿ ಎಚ್ಚರವಾಗಿರಬೇಕು. ಕಳ್ಳನು ಬರುವ ಜಾವ ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಳಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರ ಬರ್ತಾನೆ. ಮತ್ತೆ 25:1-13 ವಾಕ್ಯ ಓದುವಾಗ ಅಲ್ಲಿ 10 ಜನ ಕನ್ನಿಕೆಯರ ಕುರಿತು ಓದ್ತಾ, 5 ಜನ ಬುದ್ಧಿ ಇಲ್ಲದವರು, 5 ಜನ ಬುದ್ಧಿವಂತರು ಸಿದ್ಧವಾಗಿದ್ರು. ಯಾಕಂದರೆ ಮತ್ತೆ 25:10ನೇ ವಾಕ್ಯ ಹೇಳ್ತದೆ, ಸಿದ್ಧವಾದವರು ಒಳಗೆ ಪ್ರವೇಶ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಕೊನೆಗೆ ಸಿದ್ಧವಾಗದಿರುವಂಥ ಬುದ್ಧಿ ಇಲ್ಲದ ಕನ್ನಿಕೆಯರು ಏನು ಮಾಡ್ತಾರೆ? ಗೋಡಾಡ್ತಾರೆ, ಅಡುತ್ತಾರೆ. ಆದರೆ ಸಮಯ ದಾಟಿ ಹೋಗಿದೆ ಎಂಬುದಾಗಿ ಅಲ್ಲಿ ಕರ್ತನು ಹೇಳುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಪಾಸ್ಟರ್ ಬೆನಿಯನ್ ಅವರು ಎಚ್ಚರಿಸಿದಂಥ ಒಂದು ಸಂದೇಶವನ್ನು ನಿಮಗೋಸ್ಕರವಾಗಿ, ಅಂದರೆ ಯೇಸುವಿನ ಬರಣಕ್ಕೆ ಯಾವ ರೀತಿ ನಾವು ಸಿದ್ಧವಾಗಬೇಕೆಂಬುದಾಗಿ ಒಂದು ಸಂದೇಶ ನಿಮಗೋಸ್ಕರವಾಗಿ ನಾವು ಈ ಸಮಯದಲ್ಲಿ ನೇರವಾಗಿ ನಾವು ಬಿತ್ತರಿಸ್ತೇವೆ ಪ್ರಿಯರೇ. ये पिछली रात घटित हुआ। मैं नीचे की तरफ अपने किचन में था और मुझे चौंका देने वाली एक घटना हुई। ये हकीकत में लग रहा था यीशु आ रहा है। यीशु परमेश्वर का पुत्र आ रहा है। इसका निर्णय स्वर्ग में हो चुका है। प्रभु का पुनरागमन तुम्हारे विश्वास से भी ज्यादा निकट हो चुका है। ये एक चेतावनी थी कि तुम जानो, ये सब चर्च को बताओ और परमेश्वर के लोगों को बताओ। ये कोई अनदेखा करने वाली बात नहीं है कि ये नहीं हो सकता। नहीं 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 नहीं, तुम गलत हो। प्रभु का आगमन आज रात ही हो सकता है। प्रभु का आगमन अभी हो सकता है, अभी जो तुमसे बातें कर रहा हूं। यह कोई बड़ी घोषणा नहीं है, मैं सिर्फ इशारा बता सकता हूं और मैं इसे किसी कोरोना वायरस इत्यादि से नहीं जोड़ रहा हूं। मैं इसे जो कुछ संसार में हो रहा है नहीं जोड़ रहा हूं। मैं बस तुम्हें बता रहा हूं। और जो मैं जानता हूं कि मेरा नाम बेनिहिन है, मैं जानता हूं यीशु शीघ्र आ रहा है और अति शीघ्र जितना तुम विश्वास करते हो
तुम जानते हो कितने चिन्ह हैं और प्रभु ने हमें बताए हैं कि हम सब ये चिन्ह देखेंगे। इस्राएल के अंदर क्या चल रहा है, उन राष्ट्रों में क्या हो रहा है जो इस्राएल के चारों तरफ हैं, संसार के राष्ट्रों में क्या हो रहा है, मैं पहले ही बता चुका हूं। मैंने कल पूछा था, मैं पासवानों के साथ बहुत सी जूम मीटिंग कर रहा हूं। कल मैं 33 जवान पासवानों से बात कर रहा था और उनमें से एक ने मुझसे पूछा, क्या ये संसार का अंत है? मैंने कहा नहीं, ये संसार का अंत नहीं है। मैंने कहा यह मसीह विरोधी के सिस्टम की शुरुआत है। तुम जानते हो, मैं नहीं जानता, फिर भी मैं विश्वास करता हूं कि मैंने उस व्यक्ति को इस विषय पर क्या बताया, क्योंकि यह कल दोपहर के बाद रात में घटित हुआ था। वह मुझे अंदर से जगाने के लिए था। यह कोई मसीह विरोधी सिस्टम का चिन्ह नहीं था। मैं सोचता हूं कि यह सिस्टम अभी बहुत अधिक समय लेगा फैलने में। मैं सोचता हूं मसीह विरोधी सिस्टम आ चुका है, शायद हम इस पर ध्यान नहीं दे पाते हैं, लेकिन मैं सोचता हूं कि सिस्टम अभी सभी कार्यों को अपने नियंत्रण में लेगा। धीरे धीरे वह दुनिया की अर्थव्यवस्था को अपने नियंत्रण में लेगा और दुनिया की सरकारों को भी। मैं सोचता हूं कि यह लगभग 50 साल ले लेगा, शायद 40 साल भी संयुक्त राष्ट्र बनने के साथ साथ। लेकिन अभी कुछ मैं नहीं जानता हूं कि कैसे मैं इसे कैसे कहूं, लेकिन मेरे अंदर कुछ इसके लिए कहने को चिल्ला रहा है। दुनिया में कुछ बड़ा विस्फोट होने वाला है। अचानक, बिना योजनाओं के, बिना घोषणा के कुछ बनने जा रहा है। मैं बात कर रहा हूं मौसम के परिवर्तन के, मैं बात कर रहा हूं एक बड़ी वैश्विक आपदाओं के बारे में, नए ज्वालामुखियों के विस्फोट जो अभी तो निष्क्रिय हैं, नई महामारियां जो खतरनाक मक्खियों से होगी, नई चीजें जिनके लिए हम अभी तैयार नहीं हैं। अब ये दुनिया में ऐसा होने जा रहा है, कलीसिया में नहीं। मैं जोर देना चाहता हूं कि चर्च में नहीं, कलीसिया इन सभी खतरों से बचाई जाएगी, उन सब से जो भी खतरनाक चीजें आने वाली हैं। देखो, मैं अब और विश्वास नहीं करता कि ये सब कुछ ऐसे ही हो गया, कि वायरस और लॉकडाउन और मास्क पहनना और 6 फीट की दूरी बनाए रखो। मैं नहीं सोचता कि ये सब कुछ ऐसे ही हो गया है। मैं नहीं सोचता हूं कि ये निर्णय ऐसे ही हो गया है, क्योंकि अब ये सब धरातल पर आ रही हैं। क्योंकि ये कुछ जो हो रहा है पहले ही मूवीज में, सिटकम्स में और जाना पहचाना नाम कोरोना वायरस आदि सुन चुके होंगे। ये कुछ मूवीज और प्रोग्राम में, करीब 203 मूवीज में सामान्यता इसके बारे में बात करता है। जो कुछ भी हम लोग आज देख रहे हैं, शैतान के पास एक योजना थी और उसने अपने एजेंट्स को दुनिया में लाने के लिए लगाया। ये सब मेरी दृष्टि के अनुसार है कि यह कलीसिया के विरुद्ध एक हमला था। मैं सब कुछ नहीं जानता हूं, मैं सब कुछ नहीं जानता हूं, मैं सब कुछ जानता हूं, ये नहीं कहता हूं। और मैं ये सब जानता हूं कि प्रभु यीशु आ रहा है और तुम्हें और मुझे स्वर्ग के लिए तैयार रहना है। हम अपने दिलों में और परमेश्वर के साथ चलने में, अपने स्वयं के जीवन में हमने पहले
कभी तैयार नहीं किया। हमें प्रभु के आगमन के लिए तैयार रहना है। यह संसार से खुद को अलग करने के लिए बहुत अच्छा समय है और हर रोज हर घंटे स्वर्ग की चीजों पर अपने प्यार का इजहार करना है। यह समय है हमारे परमेश्वर को अच्छे से जानने का, उसका हृदय जानने का, उसका प्रेम जानने का। इसलिए हमारा प्रेम भी पुनर्जीवित हो सकता है। बाइबल यह कहती है, और मसीह के प्रेम को जानना ही ज्ञान का रास्ता है, कि तुम्हें उसकी पूर्णता से पूरी तरह भर जाना है, कि तुम मसीह के प्रेम को जानो, कि तुम्हें ज्ञान का रास्ता मिले, कि तुम उसकी पूर्णता से भर जाओ। हम उसे प्यार करते हैं क्योंकि पहले हमसे उसने प्यार किया। लेकिन जब हम उसके प्रेम को नहीं जानते हैं, तब हमारा प्यार वास्तव में सूखा, मरा हुआ और ठंडा हो जाता है। इसलिए जब प्रेरित पौलुस ने रोमियो 8 में इन शब्दों को लिखा, क्योंकि मुझे पूर्ण निश्चय है कि न मृत्यु, न जीवन, न स्वर्गदूत, न प्रधानताएं, न वर्तमान, न भविष्य, न शक्तियां, न ऊंचाई, न गहराई और न कोई सृजी हुई अन्य वस्तु हमें परमेश्वर के प्रेम से, जो हमारे प्रभु यीशु मसीह में है, अलग कर सकेगी। वह प्रेम जिसे पौलुस ने फिलिपियों 3 में अनुभव किया। उसने कहा, जो बातें मेरे लाभ की थीं, उन्हीं को मैंने मसीह के कारण हानि समझ लिया है। यीशु ही सब कुछ है, यीशु ही सब कुछ है, परमेश्वर का पुत्र। ये समय है अब उसको थामे रहने का, सभी बरसों के लिए जिससे हम दूर थे। मैं इसके लिए कम से कम पिछले 3 साल से कोशिश कर रहा हूं। तुम जानते हो कि यशायाह क्या कहता है? तुम जानते हो, वे जो प्रभु की प्रतीक्षा करते हैं, वे अपनी शक्ति का नवीनीकरण करेंगे। वे पर्वतों के शिखरों के ऊपर उकाव के पंखों के साथ उड़ेंगे। वे दौड़ेंगे, उसको पकड़ने के लिए दौड़ेंगे, क्योंकि चलने से पहले दौड़ना है। आत्मिक शब्दों में कहें तो दौड़ना चलने से पहले आता है। वे दौड़ेंगे और थकेंगे नहीं, और तब वे चलेंगे और बेहोश नहीं होंगे। दूसरे रास्तों के चारों ओर हम क्यों दौड़ें? हमें परमेश्वर के साथ चलने के लिए, उस तक पहुंचने के लिए दौड़ना है। देखो, कभी कभी हमारा परमेश्वर के साथ चलना धीमा हो जाता है, इसलिए हम उसे पकड़ने के लिए दौड़े, उसके साथ चलने के लिए, कि तुम जानते हो हमें पकड़ना होगा जैसे परमेश्वर चल रहे हैं, और फिर हम अपना चलना धीमा कर रहे हैं और वह हमसे आगे निकल रहा है। आपको उसे पकड़ने के लिए दौड़ना होगा। यह समय है हमें यह करने का। मुझे कभी ज्यादा खुशी नहीं हुई, मेरे जीवन में ज्यादा अधिक शांतियां नहीं थी, जैसा कि मैंने पिछले 3 वर्षों में कम से कम किया है, क्योंकि प्रभु ने मुझसे कहा है कि नेटवर्क टीवी देखना बंद कर दो। और तब से मैंने टेलीविजन पर एक भी प्रोग्राम नहीं देखा, एक भी प्रोग्राम। और अब ये करीब 3 वर्ष से ऊपर हो चुका है। एक भी शो नहीं, एक भी न्यूज कास्ट नहीं, ना ही कोई स्पेनिश का कोई प्रोग्राम। मैं अब प्रत्येक दिन शास्त्र वचन में हूँ। मैं 1 साल में 3 बार अपनी पूरी बाइबल पढ़ता हूँ। मैं प्रत्येक 4 महीनों में अपनी अंग्रेजी बाइबल पढ़ता हूँ। मैं सबसे अविश्वसनीय अच्छी किताबें जो राइटर पिंक और दूसरे लेखकों की है पढ़ता हूँ। ओ मेरे प्यारे प्रभु, मैं परमेश्वर के गुणों के बारे में अभी पढ़ रहा हूँ। ये बह रहा है मैं इसे बयान भी नहीं कर पा रहा हूँ। इसने मेरी जिंदगी को बदल दिया है। क्या आप मेरे साथ अपना आईपैड या अपनी बाइबल उठाएंगे? मैं तुम्हारे लिए इससे कुछ पढ़ना चाहता हूँ। ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ಇಲ್ಲಿ ನಾವು ಮುಖ್ಯವಾಗಿ ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗುವ ವಿಚಾರದ ಕುರಿತಾಗಿ ಉನ್ನತ ದೇವಸೇವಕರಾದಂಥ ಪಾಸ್ಟರ್ ಬೆನಿನವರು ಇಲ್ಲಿ ತಿಳಿಯಪಡಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಹೌದು ಪ್ರಿಯರೇ, ಲೋಕದಲ್ಲಿ ಎಲ್ಲ ಒಂದು ಗುರುತುಗಳು ಸಂಭವಿಸಿವೆ. ಮಾತ್ರವಲ್ಲ, ಯೇಸುವಿನ ಬರೋಣ ಯಾವಾಗ ಬೇಕಾದರೆ ಸಂಭವಿಸಬಹುದು ಎಂಬುದಾಗಿ ಅವರ ಮಾತುಗಳ ಮೂಲಕ ತಿಳ್ಕೊಂಡಿದ್ದೇವೆ ಪ್ರಿಯರೇ. ಇದು 100ಕ್ಕೆ 100 ಶತಸತ್ಯ. ವಾಕ್ಯವು ನೆರವೇರಲಿಕ್ಕೆ ಹೋಗ್ತಾ ಇದೆ ಪ್ರಿಯರೇ. ಆದರೆ ದೇವರ ಮಕ್ಕಳಾದ ನಾವು ಆತ ಬರೋಣಕ್ಕೆ ಸಿದ್ಧವಾಗಬೇಕು.
ಪರಿಶುದ್ಧವಾದ ಜೀವಿತವನ್ನು ಆತನ ದೃಷ್ಟಿಯಲ್ಲಿ ಈ ಭೂಲೋಕದ ಜೀವಿಸುವರಾಗಿರಬೇಕು. ರಕ್ಷಣೆ ಹೊಂದದೆ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತಂದುಕೊಂಡು ಪವಿತ್ರವಾದ ಜೀವಿತವನ್ನು ಯಾರಲ್ಲಿ ಜೀವಿಸ್ತಾರೆ ಈ ಭೂಮಿಯಲ್ಲಿ ಅವರು ಮಾತ್ರ ಯೇಸುವಿನ ರಹಸ್ಯ ಭರಣದಲ್ಲಿ ಎತ್ತಲ್ಪಡ್ತಾರೆಂಬುದಾಗಿ ನಾವು ತಿಳಿದುಕೊಳ್ಳೋದು ಅತಿ ಪ್ರಾಮುಖ್ಯವಾದುದು. ಮಾತ್ರವಲ್ಲ, ಕಳೆದ ಕೆಲವು ದಿವಸಗಳಿಂದ ಉದಾಹರಣೆಗೆ 2020 ಇಸವಿ ಮಾರ್ಚ್ ನಂತರವಾಗಿ ಇಡೀ ಭಾರತ ದೇಶ ಮಾತ್ರವಲ್ಲ, ಆಲ್ಮೋಸ್ಟು ಇಡೀ ಲೋಕದಲ್ಲಿ ಲಾಕ್ಡೌನ್ ಏರಿಕೆ ಆಯಿತು. ಎಲ್ಲ ಜನರು ವ್ಯವಹಾರಗಳೆಲ್ಲ ನಿಂತು ಹೋದವು. ಎಲ್ಲರೂ ಮನೆಯ ಒಳಗಡೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಡ್ತು. ಇವತ್ತಿಗೂ ಕೂಡ ಲಾಕ್ಡೌನ್ ಅದು ಮುಂದುವರಿತಾ 2021 ಕೂಡ ಆ ಲಾಕ್ಡೌನು ಮುಂದುವರಿಯುತ್ತಾ ಇರುವಂಥದ್ದು ಕಾಣ್ತವೆ. ಈ ಲಾಕ್ಡೌನ್ ಅವಧಿಯಲ್ಲಿ, ಕೋವಿಡ್-19 ಅವಧಿಯಲ್ಲಿ ನಾವು ಹೆಚ್ಚಾಗಿ ಕೇಳಿದಂಥ ಒಂದು ವಾರ್ತೆ ಎಂಬುದಾಗಿ ಹೇಳಬೇಕಾದ್ರೆ ಅಥವಾ ಶಬ್ದ ಎಂಬುದಾಗಿ ಹೇಳಬೇಕಾದ್ರೆ ಒನ್ ವರ್ಲ್ಡ್ ಗೌರ್ಮೆಂಟ್ ಅಥವಾ ನ್ಯೂ ವರ್ಲ್ಡ್ ಆರ್ಡರ್ ಸಿಸ್ಟಮ್. ಈ ಪದವನ್ನು ನೀವು ಇತ್ತೀಚೆಗೆ ಹೆಚ್ಚಾಗಿ ನೀವು ಕೇಳಿರಬಹುದು. ಲೋಕದ ಜನರು ಈಗ ಕೇಳ್ತಾ ಇದ್ದಾರೆ. 2019 ನಂತರ ಹೆಚ್ಚಾಗಿ ಲೋಕದ ಜನರು ಈ ಪದವನ್ನು ಕೇಳ್ತಾ ಇದ್ದಾರೆ. ನ್ಯೂ ವರ್ಲ್ಡ್ ಆರ್ಡರ್ ಸಿಸ್ಟಮ್ ಅಥವಾ ಒನ್ ವರ್ಲ್ಡ್ ಗೌರ್ಮೆಂಟ್ ಸಿಸ್ಟಮ್ ಎಂಬುದಾಗಿ ಹೇಳುವಂಥ ಈ ಪದವನ್ನು, ಈ ಶಬ್ದವನ್ನು ಅವರು ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ದೇವಜನರು, ದೇವ ಸೇವಕರು ಎಷ್ಟೋ ವರ್ಷಗಳಿಂದ ಈ ಒಂದು ವಿಷಯದಲ್ಲಿ ಪ್ರಸಂಗಗಳನ್ನು ಮಾಡ್ತಾ ಇದ್ದಾರೆ, ಉಪದೇಶಗಳನ್ನು ಮಾಡ್ತಾ ಇದ್ದಾರೆ. ವಾಕ್ಯದ ಮೂಲಕ ದೇವಜನರಿಗೆ ಎಲ್ಲವನ್ನು ರಿವೀಲ್ ಮಾಡಿದ್ದಾನೆ, ಪ್ರಿಯರ್ ಪ್ರಕಟಪಡಿಸಿದ್ದಾನೆ. ನಾವು ದೇವರ ವಾಕ್ಯದ ಮೂಲಕ ಓದುವುದಾದರೆ ಆದಿಕಾಂಡ 18-17 ವಾಕ್ಯ ಓದುವುದಾದರೆ ತನ್ನ ಪ್ರವಾದಿಗಳಿಗೆ ದೇವರು ಏನಾದರೂ ತಿಳಿಯಪಡಿಸಿದೆ ಅಬ್ರಾಮನ ಕುರಿತಲ್ಲಿ ಹೇಳ್ಪಟ್ಟು ಉಂಟು, ಏನು ಮಾಡಲ್ಲ ಎಂಬುದಾಗಿ ಓದುವ. ಜೆನೆಸಿಸ್ 18:17, ಆದಿಕಾಂಡ 18-17. ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ. ಅಂದರೆ ದೇವರು ತನ್ನ ಜನರಿಗೆ ಮರೆ ಮಾಡದೆ ಏನು ಮಾಡ್ಲಿಕ್ಕೆ ಹೋಗ್ತಾನೋ ಅದನ್ನು ಮರೆ ಮಾಡದೆ ಪ್ರಕಟ ಮಾಡ್ತಾನೆ ಎಂಬುದಾಗಿ ಇಲ್ಲಿ ನಾವು ಓದ್ತಾ. ಯೆರೆಮೀಯ 33:3 ಕೂಡ ಓದಿ. ಬುಕ್ ಆಫ್ ಜೆರೆಮೀಯ 33:3. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸ್ತೇನೆ. ಆಮೋಸ 3:7 ಕೂಡ ಓದುವ. ಆಮೋಸ್ 3:7. ಇಲ್ಲಿ ನೋಡ್ತದೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಯಪಡಿಸ್ತೇನೆ ಅಂತ, ಗೋಚರಪಡಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಓದುವ. ಆಮೋಸ್ 3:7. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡಾನು. ದೇವರು ತನ್ನ ಪ್ರವಾದಿಗಳೇ ತಿಳಿಸುತ್ತಾನೆ. ಮುಂದೆ ಭವಿಷ್ಯದಲ್ಲಿ ಆತನು ಏನು ಮಾಡಲಿಕ್ಕೆ ಹೋಗ್ತಾನೆ, ಏನು ನಡಿಲಿಕ್ಕೆ ಹೋಗುತ್ತದೆ, ಇದರ ಕುರಿತಾಗಿ ಆತನು ಪ್ರಕಟ ಮಾಡ್ತಾನೆ. ಪವಿತ್ರಾತ್ಮನ ಮೂಲಕ, ವಾಕ್ಯದ ಮೂಲಕವಾಗಿ ಆತನು ಏನು ಮಾಡ್ತಾನೆ, ಪ್ರಕಟಪಡಿಸುತ್ತಾನೆ. ನಾವು 4ನೇದಾಗಿ 1 ಕೊರಿಂಥ 2:6-10 ವಾಕ್ಯ ಓದುವ. 1 Corinthians chapter 2:6-10. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ, ಅದು ಈ ಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗೋಸ್ಕರ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರು ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಾ ಇರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಇನ್ನೊಂದು ವಾಕ್ಯ ಕೂಡ ಓದುವ. ಎಫೆಸ 3:10-11. ಎಫೆಸ 3:10-11. ಮರೆ ಮಾಡಿದಂಥ ತನ್ನ ಜ್ಞಾನವನ್ನು ದೇವರು
ತನ್ನ ಆತ್ಮನ ಮೂಲಕ ತನ್ನ ಜನರಿಗೆ ಪ್ರಕಟ ಮಾಡ್ತಾನೆ ಎಂಬುದಾಗಿ ಓದ್ತೇವೆ. ಮೋದಿ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಹಾಗಾದ್ರೆ ದೇವರು ತನ್ನ ಸಭೆಗೆ, ತನ್ನ ಜನರಿಗೆ ಭವಿಷ್ಯದಲ್ಲಿ ನಡಲಿಕ್ಕಿರುವ ಸಂಗತಿಗಳನ್ನು ಪ್ರಕಟ ಮಾಡುವಂತ ದೇವರೆಂಬುದಾಗಿದ್ದರೆ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳೋದು. ಅದಕ್ಕೆ 3 ಕಾರಣ ಉಂಟು ಪ್ರಧಾನವಾದ. ಒಂದನೇದಾಗಿ, ಯಾಕೆ ದೇವರು ಈಗ ಭವಿಷ್ಯದಲ್ಲಿ ನಡೀಲಿಕ್ಕಿರುವ ಸಂಗತಿಗಳನ್ನು ತನ್ನ ಜನರಿಗೆ ಪ್ರಕಟ ಮಾಡ್ತಾನೆ ಎಂಬುದಾಗಿ ಹೇಳಬೇಕಾದ್ರೆ, ಒಂದನೇದಾಗಿ ದೇವರ ಮಕ್ಕಳಾದ ನಾವು ಸಿದ್ಧವಾಗಬೇಕು. ಆತನ ಬರೋಣಕ್ಕಾಗಿ, ಆತನ ರಹಸ್ಯ ಬರಣದಲ್ಲಿ ಹೋಗುವುದಕ್ಕಾಗಿ ಸಿದ್ಧವಾಗಬೇಕು. ಎರಡನೇದಾಗಿ, ನಾವು ಇತರರನ್ನು ಸಿದ್ಧಪಡಿಸಬೇಕು, ರಕ್ಷಣೆಗೆ ನಡೆಸಿ ಅವರನ್ನು ಕೂಡ ಆ ರಹಸ್ಯ ಬರಣಕ್ಕಾಗಿ ಸಿದ್ಧಪಡಿಸಬೇಕು. ಮೂರನೇದಾಗಿ, ಯಾವುದೇ ಮೋಸ ಮತ್ತು ವಂಚನೆಗೆ ನಾವು ಸಿಕ್ಕಾಕೊಳ್ಳದಂತೆ ನಮ್ಮನ್ನು ಕಾಪಾಡಿಕೊಳ್ಳಬೇಕು, ಪ್ರೊಟೆಕ್ಟ್ ಮಾಡಬೇಕು. ಯಾಕಂದರೆ ಮೋಸದ ವಂಚನೆ ಆತ್ಮ ಇವತ್ತಿನ ದಿನಗಳಲ್ಲಿ ಲೋಕದಲ್ಲಿ ಹೆಚ್ಚಾಗಿ ಹರಡಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. ಯಾಕಂದರೆ 1 ತಿಮೋಥೆ 4:1 ಕೂಡ ಒಂದರ ವಾಕ್ಯ ಕೂಡ ಹೇಳ್ತದಲ್ಲ, ಕಡೆಯ ದಿವಸಗಳಲ್ಲಿ ಜನರು ದೆವ್ವಗಳ ಬೋಧನೆಗೂ ವಂಚಿಸುವ ಆತ್ಮಗಳ ನುಡಿಗಳಿಗೂ ಕಿವಿಗೊಟ್ಟು ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗುತ್ತಾರೆ ಎಂಬುದಾಗಿ ಅಲ್ಲಿ ನಾವು ಓದಿದ್ದೇವೆ ಪ್ರಿಯರೇ. ಹಾಗಾದರೆ ನಾವು ಒಂದು ವೇಳೆ ಇತ್ತೀಚಿನ ದಿವಸಗಳಲ್ಲಿ ಒನ್ ವರ್ಲ್ಡ್ ಗೌರ್ಮೆಂಟ್ ಬಗ್ಗೆ ಅಥವಾ ನ್ಯೂ ವರ್ಲ್ಡ್ ಆರ್ಡರ್ ಸಿಸ್ಟಮ್ ಬಗ್ಗೆ ಕೇಳ್ತಾ ಇರ್ಬೋದು. ಆ ದೇವಜನರಿಗೆ ಇದು ಹೊಸ ವಿಷಯವಲ್ಲ. ದೇವಜನರು ಎಷ್ಟೋ ವರ್ಷಗಳಿಂದ ದೇವ ಸೇವಕರು ಈ ವಿಷಯದಲ್ಲಿ ಪ್ರಸಂಗ ಮಾಡಿ ಉಪದೇಶ ಮಾಡಿ ಬಂದಂಥ ಒಂದು ಮುಖ್ಯವಾದ ವಿಷಯವಾಗಿ ಈ ರೀತಿಯಲ್ಲಿ ಬರಲಿಕ್ಕೆ ಹೋಗುತ್ತದೆ. ಈ ರೀತಿಯಲ್ಲಿ ಅಂತ್ಯಕ್ರಿಸ್ತನು ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳಿಕ್ಕೆ ಹೋಗುತ್ತಾನೆ. ಈ ನ್ಯೂ ವರ್ಲ್ಡ್ ಸಿಸ್ಟಮಲ್ಲಿ ಇಡೀ ಲೋಕದ ಎಲ್ಲ ದೇಶಗಳು ಒಂದೇ ಒಂದು ಸರ್ಕಾರದ ಅಡಿಗೆ ಬರಲಿಕ್ಕೆ ಹೋಗುತ್ತದೆ. ಅದರ ನಂತರವಾಗಿ ಆ ನ್ಯೂ ವರ್ಲ್ಡ್ ಸಿಸ್ಟಮ್ ಮೂಲಕವಾಗಿ ಅಂತ್ಯಕ್ರಿಸ್ತನು ಪ್ರಕಟವಾಗಿ ಆತನೇನು ಮಾಡ್ತಾನೆ, ಇಡೀ ಲೋಕವನ್ನು ಆತನು ಆಳ್ವಿಕೆ ಮಾಡಲಿಕ್ಕೆ ಹೋಗುತ್ತಾನೆ ಎಂಬುದಾಗಿ ನಮಗೆ ಗೊತ್ತಿರುವಂಥ ಎಲ್ಲ ವಿಚಾರಗಳಾಗಿದೆ ಪ್ರಿಯರೇ. ಇದು ಅಧರ್ಮವು ಗುಪ್ತವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ, ತನ್ನ ಕಾರ್ಯ ಸಾಧಿಸ್ತಾ ಇದೆ. ಅದು ಯಾಕೆ ಆತನು ಅಧರ್ಮ ಸ್ವರೂಪನು ಬಹಿರಂಗವಾಗಿ ಕಾಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕ್ರಿಸ್ತ ವಿರೋಧಿ ಬಹಿರಂಗವಾಗಿ ಕಾಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳಬೇಕಾದ್ರೆ, ಸಭೆಯ ನಿಮಿತ್ತವಾಗಿ ಸಭೆ ಎತ್ತಲ್ಪಡದೆ ಅಡ್ಡಿ ಮಾಡುವವನು ಸಭೆ ಆಗಿದ್ದಾನೆ. ಸಭೆ ಎತ್ತಲ್ಪಡದೆ ಅವನು ಬಹಿರಂಗವಾಗಿ ಭೂಮಿಯಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಇವತ್ತು ಗುಪ್ತವಾದ ಕೆಲವು ಅಜೆಂಡಗಳು, ಸೈತಾನಿಕವಾದ ಅಜೆಂಡಗಳು, ನನಗೆ ಅನ್ನಿಸ್ತದೆ ಇವತ್ತು ಅದರ ಕುರಿತು ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಫ್ರೀ ಮೇಸನ್ ವಿಷಯದಲ್ಲಿ ಇಲ್ಯುಮಿನೇಟಿ ಎಂಬಂಥ ರಹಸ್ಯ ಸಂಘ, ಫ್ರೀ ಮೇಸನರಿ ಎಂಬುದಾಗಿ ಹೇಳುವಂಥ ಸೈತಾನಿಕ ರಹಸ್ಯ ಸಂಘಗಳು, ಅದನ್ನು ಯುನೈಟೆಡ್ ನೇಷನ್ಗೆ ಹೇಗೆ ಕನೆಕ್ಟ್ ಆಗಿತ್ತು, ಯುನೈಟೆಡ್ ನೇಷನ್ ಯಾವಾಗ ಇದಾಯಿತು, ಮತ್ತು ಅದರ ಮೂಲಕವಾಗಿ ಬರುವ ಕೆಲವು ಕಾರ್ಯಗಳು, ಅದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನನಗೆ ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡಲಿಕ್ಕೆ, ಅದರ ಬಗ್ಗೆ ಕಲಿಸಿಕೊಡಲಿಕ್ಕೆ ನನಗೆ ಆಗ್ತದಿಲ್ಲ ಗೊತ್ತಿಲ್ಲ ಸಮಯದ ಅಭಾವದಿಂದ. ಆದರೆ ಇವತ್ತು ಆಗದಿದ್ದರೆ ನಾಳೆ ದಿವಸ ಖಂಡಿತವಾಗಿ ಅದರ ವಿಷಯದ ಫ್ರೀಮೇಷನರ ವಿಷಯವಾಗಿ, ಇಲ್ಯುಮಿನೇಟಿ ಎಂಬಂಥ ರಹಸ್ಯ ಸಂಘದ ವಿಷಯವಾಗಿ ಮತ್ತು ಯುನೈಟೆಡ್ ನೇಷನ್ ವಿಷಯವಾಗಿ ಸಂಯುಕ್ತವಾಗಿ ನಾನು ನಿಮಗೆ ಕಲಿಸಿಕೊಡುತ್ತೇನೆ ಪ್ರಿಯರೇ. ಈಗ ನಾವು ನೋಡೋಣ. ನನಗೊಂದು ಕಳೆದ ದಿವಸಗಳಲ್ಲಿ ಒಂದು ವಿಡಿಯೋ ನನಗೆ ಸಿಕ್ಕಿತ್ತು. ಅದರಲ್ಲಿ ಒಬ್ಬ ಯಹೂದ್ಯ ರಬ್ಬಿಗೆ ಅದು ಪ್ರಕಟವಾದ, ಅವರಿಗೆ ಅದರ ಒಂದು ನ್ಯೂ ವರ್ಲ್ಡ್ ಸಿಸ್ಟಮ್ ಬಗ್ಗೆ ಪ್ರಕಟವಾದ ಕೆಲವೊಂದು ಸಂಗತಿಗಳನ್ನು ಅವರು ಬಹಿರಂಗವಾಗಿ ಅವರು ತಿಳಿಸಿರುವಂಥದ್ರ ಕುರಿತಾಗಿ ಅದರ ಕುರಿತಾಗಿ ಸ್ವಲ್ಪ ನಾವು ಈ ಸಮಯದಲ್ಲಿ ನೋಡಿಕೊಳ್ಳೋಣ ಪ್ರಿಯರೇ. ಒಂದು ವೇಳೆ ನೀವು ಈ ವಿಡಿಯೋ ನೋಡಿರ್ಬೋದು. ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ಇನ್ನೂ ಇಷ್ಟು ಬೇಗ ಈ ಟಾಪಿಕ್ ಬಗ್ಗೆ ಮಾತನಾಡಬಾರದು ಎಂದುಕೊಂಡಿದ್ದೆ. ಆದರೆ ನಾನು ಈ ವಿಡಿಯೋ ಮಾಡಲು ಒಂದು ಉದ್ದೇಶವಿದೆ. ಅದಕ್ಕೆ ಕಾರಣ, ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಯವರಾದ ಶ್ರೀಯುತ ನರೇಂದ್ರ ಮೋದಿಜಿಯವರು ಸಂಸತ್ ಭವನದಲ್ಲಿ ಈ ಭಾಷಣವನ್ನು ಮಾಡಿದಾಗ ಕೇಳಿ ದಿಗ್ಭ್ರಾಂತನಾಗಿ ಬಿಟ್ಟೆ. ಹೌದು ಪ್ರಿಯರೇ, ಡಿಸ್ಕ್ರಿಪ್ಷನ್ನಲ್ಲಿ ಮೋದಿಜಿಯವರ ಈ ಸ್ಪೀಚ್ ಡೀಟೇಲ್ ಲಿಂಕ್ ಕೊಟ್ಟಿದ್ದೇನೆ. ನೋಡಿರಿ, ಕೇಳಿರಿ ಏನು ಹೇಳುತ್ತಿದ್ದಾರೆ. ದಿನಾಂಕ ಕೂಡ ಈ ವಿಡಿಯೋದಲ್ಲಿದೆ. ಕರೋನಾ ಮುಗಿದ ನಂತರ ಯಾವ ಯೋಜನೆ ಹಮ್ಮಿಕೊಳ್ಳಲಾಗುವುದು ಎಂದು. ನಿಮ್ಮಲ್ಲಿ ಒಂದು ವಿನಂತಿ, ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥವಾಗುವುದಿಲ್ಲ. और सेकंड वर्ल्ड वॉर के बाद पोस्ट वर्ल्ड वॉर एक दुनिया में एक नया ऑर्डर
न्यू वर्ल्ड ऑर्डर उसने आकार लिया। पोस्ट कोरोना भी एक नया वर्ल्ड ऑर्डर नजर आ रहा है। पोस्ट कोरोना के बाद दुनिया में एक नया संबंधों का वातावरण शेप लेगा। ಅಂತ್ಯ ದಿನಗಳ ಬಗ್ಗೆ ಸತ್ಯವೇದದಲ್ಲಿ ಏನು ಹೇಳುತ್ತದೆ? ನಾವು ಈಗ ಅಂತ್ಯ ದಿನಗಳಲ್ಲಿ ಇದ್ದೇವೆ ಪ್ರಿಯರೇ. ಆದಾಮನಿಂದ ಯೇಸು ಕ್ರಿಸ್ತನ ಜನ್ಮದವರೆಗೂ 4000 ವರ್ಷಗಳು, ಯೇಸು ಕ್ರಿಸ್ತನ ಮರಣದ ನಂತರದಿಂದ 2000 ವರ್ಷಗಳು, ರಾಪ್ಚರ್ ನಂತರ ಅಂತ್ಯಕ್ರಿಸ್ತನ 7 ವರ್ಷ ಆಡಳಿತ, ನಂತರ ಯೇಸು ಕ್ರಿಸ್ತನ ದ್ವಿತೀಯ ಆಗಮನ, 1000 ವರ್ಷ ಕ್ರಿಸ್ತನ ಆಡಳಿತ. ಇದಕ್ಕೆ ಮಿಲೇನಿಯಂ ಇಯರ್ಸ್ ಅನ್ನುತ್ತಾರೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಆದರೆ ನಾವು ಅಂತ್ಯ ದಿನಗಳಲ್ಲಿ ಇದ್ದೇವೆ. ಯಾಕೆಂದರೆ ಪ್ರಧಾನಮಂತ್ರಿ ಅವರು ತಾವೇ ಸಂಸತ್ ಭವನದಲ್ಲಿ ಮಾತುಗಳನ್ನು ಹೇಳುತ್ತಿದ್ದಾರೆ. ಒಂದು ಹೊಸ ನ್ಯೂ ವರ್ಲ್ಡ್ ಆರ್ಡರ್ ತರುವುದು ತುಂಬಾ ಅವಶ್ಯಕತೆ ಇದೆ ಎಂದು. ಸ್ವಲ್ಪ ಇದರ ಮುಂದಿನ ಮಾತುಗಳನ್ನು ಕೇಳಿರಿ. पोस्ट कोरोना जो नया वर्ल्ड ऑर्डर तैयार होगा, और होना ही है, किस रूप का होगा, कैसा होगा, कौन उसको इनिशिएट करेगा, वो तो वक्त बताएगा. ಈ ಮಾತು ಸತ್ಯ ಆಗಲೇಬೇಕು. ನ್ಯೂ ವರ್ಲ್ಡ್ ಆರ್ಡರ್, ಯಾಕೆಂದರೆ ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಹಾಗೂ ಸತ್ಯವೇದದಲ್ಲಿನ ಪ್ರವಾದನೆಗಳನ್ನು ಓದಿ ಇದರ ರೂಪವನ್ನು ತಿಳಿದುಕೊಳ್ಳಬಹುದು. ಹಾಗೂ ಯಾರು ಈ ಆರ್ಡರ್ ಅನ್ನು ಜಾರಿಗೆ ತರುತ್ತಾರೆ ಅನ್ನುವುದು ನಿಮಗೂ ಗೊತ್ತಿದೆ. ಒಂದು ದೇಶದ ಪ್ರಬಲ ನಾಯಕರು ಅಥವಾ ಅಧ್ಯಕ್ಷರು ಬೇರೆ ದೇಶಕ್ಕೆ ಭೇಟಿ ಮಾಡಿದಾಗ ಏನು ಮಾಡುತ್ತಾರೆ? ನೀವು ಎಂದಾದರೂ ಈ ವಿಷಯವನ್ನು ತಿಳಿದುಕೊಂಡಿದ್ದೀರಾ? ಮೊದಲನೆಯದಾಗಿ ಆ ದೇಶದಿಂದ ನಮಗೆ ಏನು ಉಪಯೋಗವಾಗುತ್ತದೆ ಎಂದು ನೋಡುತ್ತಾರೆ ಹಾಗೂ ನಮ್ಮ ದೇಶಕ್ಕೆ ಈ ದೇಶದಿಂದ ಏನು ನಷ್ಟವಾಗುವ ಸಾಧ್ಯತೆ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ಈ ದೇಶದ ಜನರ ಸಂಬಂಧ ಹೇಗಿದೆ ಹಾಗೂ ಈ ದೇಶ ಏತಕ್ಕಾಗಿ ಇಷ್ಟು ಮುಂದುವರಿದಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಈ ದೇಶ ಯಾವ ಕಾರಣಕ್ಕಾಗಿ ಇಷ್ಟು ಹಿಂದೆ ಉಳಿದಿದೆ, ಈ ದೇಶದ ಬ್ಯಾಕ್ ಬೋನ್ ಏನು, ಇದೆಲ್ಲ ತಿಳಿದುಕೊಳ್ಳುತ್ತಾರೆ. ಈ ದೇಶ ಯಾವ ಆಧಾರದ ಮೇಲೆ ನಡೆಯುತ್ತಿದೆ ಹಾಗೂ ಈ ದೇಶದ ಸಾಂಸ್ಕೃತಿಕ ಆಚಾರ ವಿಚಾರಗಳು ಹೇಗಿದೆ ಎಂದು ನೋಡುತ್ತಾರೆ. ಇಲ್ಲಿಯ ಜನರು ಹೇಗೆ ಯೋಚನೆ ಮಾಡುತ್ತಾರೆ, ಇಲ್ಲಿಯ ಜನಗಳ ಮನಸ್ಥಿತಿ ಹೇಗಿದೆ, ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ. ಇವುಗಳ ನಂತರ ಈ ದೇಶದ ಮುಂದಿನ ಉದ್ದೇಶಗಳೇನು, ಈ ದೇಶದ ಇತಿಹಾಸವೇನು ಹಾಗೂ ಮುಂಬರುವ ಇತಿಹಾಸದಲ್ಲಿ ವಿಶ್ವಕ್ಕೆ ಈ ದೇಶ ಏನು ಪ್ರಭಾವಗಳನ್ನು ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಫಾರ್ಮಲ್ ಹಾಗೂ ಇನ್ಫಾರ್ಮಲ್ ಮೀಟಿಂಗ್ಗಳು ಹಾಗೂ ಬಹಳಷ್ಟು ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತವೆ ಹಾಗೂ ಈ ದೇಶದ ಜೊತೆಗೆ ನಾವು ಹೇಗೆ ಸಂಬಂಧಗಳನ್ನು ಇಟ್ಟುಕೊಳ್ಳಬೇಕೆಂದು ಯೋಚನೆ ಸಹ ಮಾಡಲಾಗುತ್ತದೆ. ಈ ದೇಶದಿಂದ ಕೆಲವು ವಿಚಾರಧಾರೆಗಳನ್ನು ತಂದು ಅದರ ಬಗ್ಗೆ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ. ಹೇಗೆಂದರೆ ತಮ್ಮ ದೇಶದಲ್ಲಿ ಈ ವಿಚಾರಧಾರೆಗಳ ಬಗ್ಗೆ ಹೇಗೆ ನಾವು ಇದನ್ನು ಉಳಿಸಿಕೊಳ್ಳಬೇಕು ಹಾಗೂ ಈ ಇಂಪ್ಲಿಮೆಂಟ್ ಇಂದಾಗಿ ನಾವು ವಿಶ್ವದಲ್ಲಿ ಹೇಗೆ ಗುರುತಿಸಿಕೊಳ್ಳಬೇಕು ಎಂದು. लेकिन दुनिया ने जिस प्रकार से संकट को झेला है, दुनिया इस पर सोचने के लिए मजबूर हुई है और होना है. ऐसी स्थिति में भारत विश्व से कट करके नहीं रह सकता. भारत एक कोने में गुजारा नहीं कर सकता. हमें भी एक मजबूत प्लेयर के रूप में उभरना होगा. लेकिन सिर्फ जनसंख्या के आधार पर हम दुनिया में अपनी मजबूती का दावा नहीं कर पाएंगे. वो एक ताकत है, लेकिन इतनी ताकत मात्र से नहीं चलता है. नए वर्ल्ड ऑर्डर में भारत को अपनी जगह बनाने के लिए भारत को सशक्त होना पड़ेगा, समर्थ होना पड़ेगा, और उसका रास्ता है आत्मनिर्भर भारत. ಸತ್ಯವೇದವು ನಮಗೆ ತಿಳಿಸುತ್ತದೆ, ಅಂತ್ಯ ದಿನಗಳಲ್ಲಿ ಒಬ್ಬ ಪ್ರಪಂಚದ ನಾಯಕನು ಎದ್ದೇಳುವನು, ಅವನು ಒಂದೇ ಸರ್ಕಾರವನ್ನು ಸ್ಥಾಪನೆ ಮಾಡುವನೆಂದು. ಸೈತಾನನು ಯಾವಾಗಲೂ ಹೀಗೆ ಮಾಡುತ್ತಾ ಬರುತ್ತಿದ್ದಾನೆ. ಅವನು ಹೊಸದರಲ್ಲಿ ಎಲ್ಲವನ್ನೂ ಚೆನ್ನಾಗಿ ಅಂದವಾಗಿ ತೋರಿಸುತ್ತಾನೆ, ನಂತರ ಅದರ ರೂಪ ಅರ್ಥ ಬೇರೆಯೇ ಆಗಿರುತ್ತೆ. ಮುಂಬರುವ ದಿನಗಳಲ್ಲಿ ಟೆಕ್ನಾಲಜಿಯ ವಿಷಯದ ಬಗ್ಗೆ ಬಹಳಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದು. ನಂತರ ಒಂದು ಮಾರ್ಗವನ್ನು ಕಂಡುಕೊಳ್ಳಲಾಗುವುದು. ಇದರಿಂದ ಎಲ್ಲಾ ಪ್ರಜೆಗಳ ಹಿತಕ್ಕಾಗಿ, ಏಕ ಸರ್ಕಾರದ ಅನುಕೂಲಕ್ಕಾಗಿ ಖರೀದಿಸುವುದು, ತಿನ್ನುವುದು, ಪೆಟ್ರೋಲ್, ಔಷಧಿ, ಬಟ್ಟೆ, ವ್ಯಾಪಾರ ವಹಿವಾಟು ಮಾಡುವುದು ಮುಂತಾದವುಗಳನ್ನು ಎಲ್ಲವನ್ನೂ ಆ ಒಂದು ನಂಬರಿನ ಮುಖಾಂತರ ಅಥವಾ ಆ ಒಂದು ಚಿಹ್ನೆಯ ಮುಖಾಂತರ ವಹಿವಾಟು ಮಾಡುವುದು ಅನಿವಾರ್ಯ ಮಾಡಿಬಿಡುತ್ತಾರೆ. ಇದೆಲ್ಲ ಯಾವ ಕಾರಣಕ್ಕಾಗಿ ನಿಮಗೆ ತಿಳಿಸುತ್ತಿದ್ದೇನೆಂದರೆ, ಈ ನ್ಯೂ ವರ್ಲ್ಡ್ ಆರ್ಡರ್ ಎಂದರೆ ಏನು, ಇದರ ಬಗ್ಗೆ ಒಬ್ಬ ಹೆಸರಾಂತ ಯಹೂದಿ ರಬ್ಬಿ ಅವರು ಈ ನ್ಯೂ ವರ್ಲ್ಡ್ ಆರ್ಡರ್ ರಹಸ್ಯದ ಡಾಕ್ಯುಮೆಂಟ್ ಬಗ್ಗೆ ಮಾತನಾಡಿದ್ದಾರೆ. ಕೇಳಿರಿ. ಇವುಗಳನ್ನೆಲ್ಲ ಹೇಳಿದ ಮೇಲೆ ನಾನು ನಿಲ್ಲಿಸಲಿಕ್ಕೆ ಆಗುತ್ತಿಲ್ಲ. ನಾನು ಮತ್ತೊಂದಾವರ್ತಿ ಹೇಳುತ್ತೇನೆ ಹೇಳಿದ್ದನ್ನು. ಇದನ್ನು ಬರೆದುಕೊಳ್ಳಿರಿ ಹಾಗೂ ಎಲ್ಲರಿಗೂ ತಿಳಿಸಿರಿ. ಮತ್ತೊಂದಾವರ್ತಿ ಹೇಳುತ್ತೇನೆ,
ನಿಮಗೆ ನಿಜವಾಗಿಯೂ ನಂಬಿಕೆ ಬರುವುದಿಲ್ಲ ನೀವು ಏನು ಕೇಳಿದ್ದೀರಾ ಎಂದು. ತಯಾರಾಗಿರಿ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿರಿ. ಆದರೆ ಹೆದರಬೇಡಿರಿ, ಮೇಲೊಬ್ಬ ದೇವರಿದ್ದಾನೆ. ಇವರು ಯಹೂದಿಯರ ದೊಡ್ಡ ಸ್ಕಾಲರ್, ಅಂದರೆ ದೊಡ್ಡ ಪಂಡಿತರು. ಇವರ ಹೆಸರು ಅಮ್ನೋನ್ ಇತ್ಸಾಕ್. ಇವರು 90ರ ದಶಕದಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದರು. ಇವರ ಬಗ್ಗೆ ಹೇಳಲಾಗುತ್ತದೆ, ಇವರನ್ನು ಕರೆಸಿದರೆ ಒಂದು ದೊಡ್ಡ ಸ್ಟೇಡಿಯಂ ತುಂಬಾ ಜನರು ಸೇರುತ್ತಾರೆ ಇವರ ಮಾತುಗಳನ್ನು ಕೇಳಲು. ಇವರ ಹಳೆಯ ವಿಡಿಯೋಗಳು ಇಂದಿಗೂ ಇಸ್ರಾಯೇಲ್ನಲ್ಲಿ ಕ್ಯಾಸೆಟ್ಗಳ ರೂಪದಲ್ಲಿವೆ. ಇತ್ತೀಚೆಗೆ ಇವರ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದರಲ್ಲಿ ಅವರು ಯುಎನ್ ಅಜೆಂಡಾ ನ್ಯೂ ವರ್ಲ್ಡ್ ಆರ್ಡರ್ ಬಗ್ಗೆ ಮಾತನಾಡಿದ್ದಾರೆ. ನಾನು ಇದರ ಕ್ಯಾಪ್ಷನ್ ನೋಡಿಕೊಂಡು ಕನ್ನಡದಲ್ಲಿ ಭಾಷಾಂತರ ಪ್ರಯತ್ನ ಮಾಡಿದ್ದೇನೆ. ಇವರ ಒಂದು ಮಾತಿಗೆ ನಾನು ಸಹಮತಿಸುತ್ತೇನೆ, ಅದೇನೆಂದರೆ ಮೇಲೊಬ್ಬ ದೇವರಿದ್ದಾನೆ ಅನ್ನೋ ಮಾತಿಗೆ. ಇವುಗಳನ್ನೆಲ್ಲ ಹೇಳಿದ ಮೇಲೆ ನಾನು ನಿಲ್ಲಿಸಲಿಕ್ಕೆ ಆಗುತ್ತಿಲ್ಲ. ನಾನು ಮತ್ತೊಂದಾವರ್ತಿ ಹೇಳುತ್ತೇನೆ ಹೇಳಿದ್ದನ್ನು. ಇದನ್ನು ಬರೆದುಕೊಳ್ಳಿರಿ ಹಾಗೂ ಎಲ್ಲರಿಗೂ ತಿಳಿಸಿರಿ. ಮತ್ತೊಂದಾವರ್ತಿ ಹೇಳುತ್ತೇನೆ, ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿ ಹಿಂತಿರುಗಿರಿ. ಈ ವಿಷಯವನ್ನು ಸುಮ್ಮನೆ ಕೇಳಬೇಡಿರಿ. ನಿಮ್ಮನ್ನು ವಿನಂತಿಸುತ್ತೇನೆ. ಇದನ್ನು ಕೇಳುವುದರಿಂದ ಮಾತ್ರ ಕೆಲಸ ಮಾಡಲು ಪ್ರೇರಣೆ ಸಿಗುವುದಿಲ್ಲ. ಯಾಕಂದರೆ ಬರೀ ಕೇಳುವುದು ಕಾರ್ಯನಿರ್ವಹಿಸದೇ ಇದ್ದರೆ ತುಂಬಾ ಬೆಲೆ ಕಟ್ಟಬೇಕಾಗುತ್ತದೆ. ತುಂಬಾ ಬೆಲೆ ಕಟ್ಟಬೇಕಾಗುತ್ತದೆ. ಇಲ್ಲಿ ನನ್ನ ಹತ್ತಿರ ಒಂದು ಯುಎನ್ ಡಾಕ್ಯುಮೆಂಟ್ ಇದೆ. ನ್ಯೂ ವರ್ಲ್ಡ್ ಆರ್ಡರ್ ಯುಎನ್ ಅಜೆಂಡಾ 2021ರಿಂದ 2030ರವರೆಗೆ. ಹಾಗಂದರೆ ಯುನೈಟೆಡ್ ನೇಷನ್ಸ್ನ ಮುಂಬರುವ ದಿನಗಳಿಗೆ ಯೋಜಿಸಲ್ಪಟ್ಟ ಯೋಜನೆಯಾಗಿದೆ. 2021ರಿಂದ 2030ರವರೆಗೆ ಯುಎನ್ ಲೋಗೋ ಜೊತೆಗೆ. ಇದ್ಯಾವುದೋ ಒಂದು ಪಿತೂರ್ ಸಿದ್ಧಾಂತವಲ್ಲ, ಬದಲಿಗೆ ಬರೆಯಲ್ಪಟ್ಟ ಯುಎನ್ ಡಾಕ್ಯುಮೆಂಟ್ ಆಗಿದೆ. ನಾನು ಇದನ್ನು ನೇರವಾಗಿ ತರ್ಜುಮೆ ಮಾಡುತ್ತೇನೆ. ಯುನೈಟೆಡ್ ನೇಷನ್ಸ್ನ ನ್ಯೂ ವರ್ಲ್ಡ್ ಆರ್ಡರ್ 2021ರಿಂದ 2030ರವರೆಗೂ ಮಾಡಲ್ಪಟ್ಟಿದೆ. ನಿಮಗೆ ನಿಜವಾಗಿಯೂ ನಂಬಿಕೆ ಬರುವುದಿಲ್ಲ ನೀವು ಏನು ಕೇಳಿದ್ದೀರಾ ಎಂದು. ತಯಾರಾಗಿರಿ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿರಿ. ಆದರೆ ಹೆದರಬೇಡಿರಿ, ಮೇಲೊಬ್ಬ ದೇವರಿದ್ದಾನೆ. ಮೊದಲನೆಯದು, ಈ ವರ್ಷಗಳ ಮಧ್ಯದಲ್ಲಿ ಇಡೀ ಪ್ರಪಂಚಕ್ಕೆ ಒಂದೇ ಸರ್ಕಾರವಾಗಿರುತ್ತೆ. ಎಲ್ಲ ದೇಶದಲ್ಲೂ ಒಂದೇ ಹಣ, ಅದು ಕ್ಯಾಶ್ಲೆಸ್ ವಹಿವಾಟಾಗಿರುತ್ತೆ. ಪ್ರಪಂಚಕ್ಕೆ ಒಂದೇ ಕೇಂದ್ರ ವಿಶ್ವ ಬ್ಯಾಂಕ್, ಹಾಗೂ ಇಡೀ ಪ್ರಪಂಚಕ್ಕೆ ಒಂದೇ ಕೇಂದ್ರ ವಿಶ್ವ ಮಿಲಿಟರಿ. ಪ್ರತ್ಯೇಕ ದೇಶದ ಸಾರ್ವಭೌಮತ್ವ ಅಂತ್ಯ. ಎಲ್ಲ ರಾಷ್ಟ್ರೀಯ ಸ್ವ ಆಡಳಿತದ ಅಂತ್ಯ. ಎಲ್ಲ ಖಾಸಗಿ ಆಸ್ತಿಗೆ ಅಂತ್ಯ. ಪರಮಾಣು ಕುಟುಂಬದ ಅಂತ್ಯ. ಜನಸಂಖ್ಯೆ ವಿಲೇವಾರಿ, ಜನಸಂಖ್ಯಾ ನಿಯಂತ್ರಣ ಮತ್ತು ಜನಸಂಖ್ಯಾ ಘನತ್ವ ನಿಯಂತ್ರಣ. ಒತ್ತಾಯಪೂರ್ವಕವಾಗಿ ಬಹಳಷ್ಟು ವ್ಯಾಕ್ಸಿನೇಷನ್ಸ್ ಮಾಡಲಾಗುವುದು. ಪ್ರಪಂಚದಾದ್ಯಂತ ಸಾರ್ವತ್ರಿಕ ಮೂಲ ಆದಾಯ ಮಾಡಲಾಗುವುದು, ಅಂದರೆ ದಿನನಿತ್ಯದ ಕೂಲಿ. ಮೈಕ್ರೋಚಿಪ್ ಅನ್ನು ಮನುಷ್ಯನೊಳಗಡೆಗೆ ಹಾಕಲಾಗುವುದು. ಪೂರ್ತಿಯಾಗಿ ಮನುಷ್ಯರ ಮೇಲೆ ಕಣ್ಣಿಡಲಾಗುವುದು. ಇಡೀ ಪ್ರಪಂಚಕ್ಕೆ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಹೇರಲಾಗುವುದು. ಚೈನಾ ದೇಶದಲ್ಲಿ ಹೇಗಿದೆ ಹಾಗೆ. ಟೆಲಿಯೋಸ್ 5G ಅಂಟೆನ ಹಾಕಲಾಗುವುದು, ಮನುಷ್ಯರ ಎಲ್ಲಾ ಕಾರ್ಯವೈಖರಿಯ ಮೇಲೆ ಕಣ್ಣಿಡಲು. ಸರ್ಕಾರವು ನಿಮ್ಮ ಮಕ್ಕಳನ್ನು ಬೆಳೆಸುತ್ತದೆ.
ಎಲ್ಲ ಶಾಲೆಗಳ ಹಾಗೂ ವಿಶ್ವವಿದ್ಯಾನಿಲಯದ ಮೇಲೆ ಸರ್ಕಾರದ ಮಾಲೀಕತ್ವವಿರುತ್ತೆ. ಎಲ್ಲ ಖಾಸಗಿ ಕಂಪನಿಗಳು ಈ ಸರ್ಕಾರದಾಗಿರುತ್ತೆ. ಎಲ್ಲ ಸಾರಿಗೆ ವ್ಯವಸ್ಥೆ ಅಂತ್ಯ. ನಿಮ್ಮ ಖಾಸಗಿ ವಾಹನಗಳನ್ನು ಸೇರಿಸಿ ಎಲ್ಲ ಖಾಸಗಿ ವ್ಯವಹಾರಗಳು ಆಡಳಿತವು ಈ ಸರ್ಕಾರದಾಗಿರುತ್ತೆ. ಯಾವುದೇ ಅನಿವಾರ್ಯವಿಲ್ಲದ ವಿಮಾನ ಹಾರಾಟವನ್ನು ನಿರ್ಬಂಧಿಸಲಾಗುವುದು. ಮನುಷ್ಯರನ್ನು ಒಂದೇ ಪ್ರದೇಶದಲ್ಲಿ ವಾಸ್ತವ್ಯ ಹೂಡುವುದಕ್ಕೆ ಒತ್ತಡ ಹೇರಲಾಗುವುದು. ಇನ್ನು ಮುಂದೆ ನೀರಾವರಿ ಇರುವುದಿಲ್ಲ. ಖಾಸಗಿ ಸ್ವತಂತ್ರ ವ್ಯವಹಾರಕ್ಕೆ ಅಂತ್ಯ. ಕೃಷಿ ಮತ್ತು ತೋಟಗಾರಿಕೆ ಅಂತ್ಯ. ಸಂಸಾರದ ಜೀವನ ಅಂತ್ಯ. ಮನುಷ್ಯರ ಅಗತ್ಯಕ್ಕೆ ಮಾತ್ರ ಭೂಮಿಯನ್ನು ಸೀಮಿತ ಮಾಡಲಾಗುವುದು. ನೈಸರ್ಗಿಕ ಔಷಧಿಗಳನ್ನು ಬಂದ್ ಮಾಡಲಾಗುವುದು. ಯಾಕೆಂದರೆ ಅವು ಸಿಂಥೆಟಿಕ್ ಆಗಿರುವುದಿಲ್ಲ. ಅದಕ್ಕೆ ಚಿಕಿತ್ಸಕ ಔಷಧಿಗಳನ್ನು ಬಂದ್ ಮಾಡಲಾಗುವುದು. ಎಲ್ಲ ಪೆಟ್ರೋಲ್ ಡೀಸೆಲ್ ಬಂದ್ ಮಾಡಲಾಗುವುದು. ಈ ಡಾಕ್ಯುಮೆಂಟ್ ಮುಗಿಯಿತು. ಇದು ಐಗುಪ್ತದಲ್ಲಿನ ದಾಸತ್ವದಲ್ಲಿದ್ದ ಹಾಗೆ. ಎಚ್ಚೆತ್ತುಕೊಳ್ಳಿರಿ. ಈ ಮಾತುಗಳ ಮಧ್ಯದಲ್ಲಿ ನೀವು ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪರಲೋಕದಲ್ಲಿರುವ ಸರ್ವಶಕ್ತನಾದ ದೇವರು ನಮ್ಮೊಂದಿಗಿದ್ದಾನೆ ಎಂದು ನಿರಾಶೆಯಾಗಬೇಡಿರಿ. ಯಾಕೆಂದರೆ ಆ ಸರ್ವಶಕ್ತನಾದ ದೇವರ ಮಗನು ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ. ಯೋಹಾನ 16:33 ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, ಲೋಕದಲ್ಲಿ ನಿಮಗೆ ಸಂಕಟವುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈಗ ಸಮಯ ಬಂದಿದೆ. ಬುದ್ಧಿವಂತಿಕೆಯ ಕನ್ನಿಕೆಯರು ತಮ್ಮ ಎಣ್ಣೆಯನ್ನು ತುಂಬಿಸಿಕೊಳ್ಳಿರಿ, ಕೂಡಿಟ್ಟುಕೊಳ್ಳಿರಿ. ಯಾಕೆಂದರೆ ಮಗಲಿಂಗನು ಬರಲಿದ್ದಾನೆ. ನಾವು ಆತನನ್ನು ಎದುರುಗೊಳ್ಳಬೇಕು. ಸಂತೋಷ ಪಡಿರಿ. ಆತನ ಆಗಮನಕ್ಕೆ ನಾವು ಸಿದ್ಧರಾಗಬೇಕಿದೆ. ನಮ್ಮ ನಿಜವಾದ ವಾಸ್ತವಿಕ ಮನೆ ಆತನೊಂದಿಗಿದೆ. ಸತ್ಯವೇದವು ಹೇಳುತ್ತದೆ, ನಾವು ಈ ಲೋಕದಲ್ಲಿ ಪರದೇಶಿಯರು ಎಂದು. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಎಲ್ಲರಿಗೂ ವಂದನೆಗಳು ಪ್ರಿಯರೇ. ಇವತ್ತು ನಾವು ಈ ಒಂದು ಯಹೂದ್ಯ ರಬ್ಬಿ ಅವರು ಬಹಿರಂಗಪಡಿಸಿದಂಥ ವಿಡಿಯೋ ಕುರಿತಾಗಿ ಮಾತ್ರವಲ್ಲ, ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಕೂಡ ಈ ನ್ಯೂ ವರ್ಲ್ಡ್ ಆರ್ಡರ್ ಸಿಸ್ಟಮ್ ಕುರಿತಾಗಿ ಉಲ್ಲೇಖ ಮಾಡಿದ ವಿಷಯವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಚೆನ್ನಾಗಿ ಅರಿತುಕೊಂಡಿದ್ದೇವೆ. ಲೋಕಕ್ಕೆ ಇದು ಒಂದು ವೇಳೆ ಹೊಸತಾಗಿರ್ಬೋದು, ದೇವರ ಮಕ್ಕಳಿಗೆ ಹೊಸತಾದ ವಿಷಯವಲ್ಲ. ಕಾರಣ ದೇವರ ವಾಕ್ಯದ ಮೂಲಕ ಅನೇಕ ಸಂಗತಿಗಳನ್ನು ಕರ್ತನು ಆತ್ಮನ ಮೂಲಕ ನಮಗೆ ಪ್ರಕಟ ಮಾಡಿದ್ದಾನೆ. ಕಾರಣ ನಾವು ಆತನ ಬರೋಣಕ್ಕಾಗಿ ನಾವು ಸಿದ್ಧವಾಗಿರುವುದಕ್ಕೋಸ್ಕರ. ಇದರಲ್ಲಿ 30ಕ್ಕಿಂತ ಅಧಿಕವಾದ ವಿಚಾರಗಳು ಉಂಟು ಪ್ರಿಯರೇ. ಈ ಯುನೈಟೆಡ್ ನೇಷನ್ಗೆ ಇವೆಲ್ಲ ವಿಷಯಗಳು ಯಾವ ರೀತಿಯಲ್ಲಿ ಬಂತು, ಎಷ್ಟು ವರ್ಷದಿಂದ ಏನೆಲ್ಲ ಈ ಒಂದು ರಹಸ್ಯವಾಗಿ ಒಂದು ಕಾರ್ಯಗಳು ನಡೀತಾ ಇದೆ, ಈ ಒಂದು ರಹಸ್ಯ ಅಜೆಂಡಾಗಳು ನಡೀತಾ ಇದೆ ಎಂಬುದಾಗಿ ನಾನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಖಂಡಿತವಾಗಿ ವಿವರವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ ಪ್ರಿಯರೇ. ಅದನ್ನು ಕೆಲವೊಂದು ಕೇಳುವಾಗ ನಮಗೆ ಆಶ್ಚರ್ಯ ಆಗುತ್ತದೆ, ಕೆಲವೊಮ್ಮೆ ಬೇಸರ ಕೂಡ ಆಗುತ್ತದೆ. ಅದು ಏನೇ ಆಗಿದ್ದರೂ ಕೂಡ ಪ್ರಿಯರೇ, ದೇವರ ಮಕ್ಕಳದ್ದು ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು. ಯೇಸುಸ್ವಾಮಿ ಏನು ಹೇಳಿದ್ದಾನೆ ಯೋಹನ 14ನೇ ಅಧ್ಯಾಯದಲ್ಲಿ 1, 2, 3ನೇ ವಾಕ್ಯದಲ್ಲಿ, ನೀವು ಕಳವಳಗೊಳ್ಳದಿರಿ, ನನ್ನ ತಂದೆ ಮೇಲೆ ನಂಬಿಕೆ ಇಡಿರಿ, ನನ್ನಲ್ಲಿ ನಂಬಿಕೆ ಇಡಿರಿ. ನಾನು ಹೋಗಿ ನಿಮಗಾಗಿ ಸ್ಥಳ ಸಿದ್ಧ ಮಾಡ್ತೇನೆ ಮತ್ತು ನನ್ನ ತಂದೆ ಮೇಲೆ ಅನೇಕ ಬಿಡಾರಗಳಿವೆ ಮತ್ತು ತಿರುಗಿ ಬಂದು ನಾನು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇನೆ ಎಂಬಂಥ ವಾಗ್ದಾನವನ್ನು ಕರ್ತನಾದ ಯೇಸು ಸ್ವಾಮಿ ಆತ ನಮಗೆ ಮಾಡಿದ್ದಾನೆ ಪ್ರಿಯರೇ. ಆದ ಕಾರಣ ಇವತ್ತು ಎಫೆಸ 5:27 ಪ್ರಕಾರ, ಎಫೆಸ ಚಾಪ್ಟರ್ 5:27 ಪ್ರಕಾರವಾಗಿ ಸುಕ್ಕು ಕಳಂಕ ಮುಂತಾದೊಂದು ಇಲ್ಲದ ಕನ್ನಿಕೆ ಹಾಗೆ ಆತನು ಸಿದ್ಧಪಡಿಸುವುದಕ್ಕಾಗಿ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಇವತ್ತು ತನ್ನ ಕನ್ನಿಕೆ ಎಂಬಂಥ ಸಭೆಯನ್ನು ಏನು ಮಾಡ್ತಾ ಇದ್ದಾನೆ, ಆತನ ರಹಸ್ಯ ಬರೋಣಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾನೆ ಎಂಬುದನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ಆದರೆ 2 ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಾಕ್ಯದ ಹೇಳಲ್ಪಟ್ಟ ಪ್ರಕಾರವಾಗಿ ಒಂದು ಅಧರ್ಮವು ಗುಪ್ತವಾಗಿ ಕಾರ್ಯವನ್ನು ಸಾಧಿಸುತ್ತಾ ಇದೆ ಎಂಬುದಾಗಿ, ಅಂದರೆ ಸೈತಾನನು ಅಥವಾ ಈ ಒಂದು ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಪ್ರಕಟ ಆಗುವುದಕ್ಕೋಸ್ಕರವಾಗಿ ಈ ಲೋಕ ಅಥವಾ ಅವನ ಏಜೆಂಟರು, ಅವನ ಸಂಬಂಧಪಟ್ಟಂಥ ಜನರು ಈ ಲೋಕದ ಏನು ಮಾಡ್ತಾ ಇದ್ದಾರೆ, ಎಲ್ಲ ವಿಧವಾದ ಪ್ರಯತ್ನಗಳನ್ನು ಮಾಡುವಂಥದ್ದನ್ನು, ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ಅನೇಕ ರೀತಿಯಲ್ಲಿ ನಾವು ತಿಳಿದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದರೆ ಯೇಸು ಕ್ರಿಸ್ತನ ಬರೋಣಕ್ಕೋಸ್ಕರ ಸಭೆ ಇವತ್ತು ಯಾವ ರೀತಿಯಲ್ಲಿ ಸಿದ್ಧ ಇದೆ, ನಾವು ಯಾವ ರೀತಿಯಲ್ಲಿ ಸಿದ್ಧವಾಗಿದೆ, ನಮ್ಮನ್ನು ಪರೀಕ್ಷೆ ಮಾಡುವಂಥ ಒಂದು ಸಮಯ ಇದಾಗಿದೆ ಪ್ರಿಯರೇ. ಇನ್ನೂ ತಡ ಇಲ್ಲ, ಇನ್ನೂ ತಾಮಸ ಇಲ್ಲ. ಒಂದು ವಾಕ್ಯ ಓದುವ
ಪ್ರಕಟಣೆ 10:6, ರೆವಲ್ಯೂಷನ್ 10:6 ವಾಕ್ಯ ಓದಿ. ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು ಭೂಮಿಯಲ್ಲಿ ಅದರ ಸಮಸ್ತವನ್ನು ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು ಇನ್ನೂ ಸಾವಕಾಶವಿರುವುದಿಲ್ಲ, ಇನ್ನೂ ತಡ ಇರುವುದಿಲ್ಲ. ಯಾವಾಗ ಬೇಕಾದರೂ ಕರ್ತನ ಯೇಸುಸ್ವಾಮಿ ಭೂಮಿಗೆ ಬರಲಿಕ್ಕಿದ್ದಾನೆ. ಕೊರೋನಾ ಎಂಬುದಾಗಿ ಹೇಳುವಂಥ ಈ ಒಂದು ಕಾಯಿಲೆ ಕೂಡ ಅಜೆಂಡಗಳಲ್ಲಿ ಒಂದಾಗಿದೆ ಎಂಬುದಾಗಿ ಚೆನ್ನಾಗಿ, ಕ್ರಿಸ್ತ ವಿರೋಧಿ ಅಜೆಂಡಗಳಲ್ಲಿ ಒಂದಾಗಿದೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅಲ್ಲಲ್ಲಿಯ ಬರುವಂಥ ದಿವಸಗಳಲ್ಲಿ ಇಡೀ ಲೋಕದಲ್ಲಿ ದೊಡ್ಡ ಬದಲಾವಣೆ ನಾವು ಕಾಣಲಿಕ್ಕೆ ಹೋಗ್ತೇವೆ ಪ್ರಿಯರೇ. ಒಂದು ಚಿಕ್ಕ ಬದಲಾವಣೆ ಅಲ್ಲ, ದೊಡ್ಡ ಮಟ್ಟದ ಒಂದು ರಾಷ್ಟ್ರಗಳ ಮಟ್ಟದಲ್ಲಿ ಆಗುವಂಥ ಅನೇಕ ಬದಲಾವಣೆ ನಾವು ಕಾಣಲಿಕ್ಕೆ ಹೋಗ್ತೇವೆ. ಅಂದರೆ ಕ್ರಿಸ್ತ ವಿರೋಧಿಯು ಬಹಿರಂಗವಾಗಿ ಭೂಮಿಯಲ್ಲಿ ಕಾಣಿಸಿಕೊಳ್ಳಬೇಕಾದರೆ ಅವರ ವಿಚಾರಧಾರೆಯ ಪ್ರಕಾರವಾಗಿ ಈ ಎಲ್ಲ ಅಜೆಂಡಗಳು ಕಾರ್ಯರೂಪಕ್ಕೆ ಬರಲೇಬೇಕಾಗಿದೆ. ಇದು ಕಾರ್ಯರೂಪಕ್ಕೆ ಬಂದರೆ ಮಾತ್ರ ಈ ಕ್ರಿಸ್ತ ವಿರೋಧಿಯ ಒಂದು ಪ್ರಿಪರೇಷನ್ ಬರುವುದಕ್ಕಾಗಿ ಒಂದು ಪ್ರಿಪರೇಷನ್ ಆಗಲಿಕ್ಕೆ ಸಾಧ್ಯ. ಅವನ ಪ್ರಿಪರೇಷನ್ ಆಗ್ತಾ ಉಂಟು. ಇಡೀ ಅನೇಕ ದೇಶಗಳು, ಅನೇಕ ಸರ್ಕಾರಗಳು ಇವತ್ತು ಕ್ರಿಸ್ತ ವಿರೋಧಿನಿ ಭೂಮಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ, ಪ್ರಕಟಿಸಿಕೊಳ್ಳುವುದಕ್ಕಾಗಿ ಎಲ್ಲ ವಿಧವಾದ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಆದರೆ ನಾನು ಮತ್ತು ನೀವು, ದೇವರ ಮಕ್ಕಳನ್ನು ನಾವು, ಸತ್ಯ ತಿಳಿದಂಥ ನಾವು, ವಾಕ್ಯ ತಿಳಿದಂಥ ನಾವು ಯಾವ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ? ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಬೇಕು, ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಯಾಕಂದರೆ ಇನ್ನೂ ಸಾವಕಾಶವಿಲ್ಲ ಪ್ರಿಯರೇ. ಯಾವಾಗ ಬೇಕಾದರೂ ಯೇಸು ಬರಲಿಕ್ಕೆ ಇದ್ದಾನೆ. ಭೂಮಿಯಲ್ಲಿ ಸಿದ್ಧವಾದ ತನ್ನ ಸಭೆಯನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ಆತನು ಬೇಗನೆ ಈ ಭೂಮಿಯಲ್ಲಿ ಬರಲಿಕ್ಕೆ ಕಾಣಿಸಿಕೊಳ್ಳಲಿಕ್ಕೆ ಹೋಗ್ತಾನೆ ಪ್ರಿಯರೇ. ಆದ ಕಾರಣ ನಾವು ಸಿದ್ಧರಾಗೋಣ. ಅನೇಕ ಜನರು ಪ್ರಿಯರೇ ಸಿದ್ಧಪಡಿಸಿಕೊಳ್ಳೋಣ. ನಾಳೆ ದಿವಸದಲ್ಲಿ ಪ್ರೀಮೇಷನ್ ಎಂಬುದಾಗಿ ಹೇಳುವಂಥ ಸೈತಾನಿಕವಾದ ರಹಸ್ಯ ಸಂಘ, ಅದರ ನಂತರವಾಗಿ ಇಲ್ಯುಮಿನಾಟಿ ಎಂಬುದಾಗಿ ಹೇಳುವಂಥ ಸೈತಾನಿಕವಾದ ರಹಸ್ಯ ಸಂಘ, ನಂತರ ಯುನೈಟೆಡ್ ನೇಷನ್ ಬಗ್ಗೆ ಅನೇಕ ಸಂಗತಿಗಳನ್ನು, ಗುಪ್ತವಾದಂಥ ಅಜೆಂಡಗಳ ಕುರಿತಾಗಿರುವ ಅನೇಕ ಸಂಗತಿಗಳನ್ನು ನಾನು ನಾಡಿನ ಒಂದು ಸಂಚಿಕೆಯಲ್ಲಿ ತಿಳಿಯಪಡಿಸ್ಲಿಕ್ಕೆ ಹೋಗುತ್ತೇನೆ ಪ್ರಿಯರೇ. ಆದ ಕಾರಣ ಈ ಸಮಯದಲ್ಲಿ ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳೋಣ, ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇವತ್ತಿನ ಒಂದು ಧ್ಯಾನವನ್ನು ನಾವು ಮುಗಿಸೋಣ ಪ್ರಿಯರೇ. ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಒಂದು ವೇಳೆ ಪಾಪದಲ್ಲಿ ನಾವು ಜೀವನ ಮಾಡ್ತಾ ಇದ್ದರೆ ಪಶ್ಚಾತ್ತಾಪಪಟ್ಟು ಕರ್ತನ ಬಳಿಯಲ್ಲಿ ಕ್ಷಮಾಪಣೆ ಕೇಳಿಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಆತನ ಬರೋಣಕ್ಕಾಗಿ ನಾವು ಸಿದ್ಧಪಡಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕರ್ತನೆಯನ್ನು ಯಾವುದೇ ರೀತಿಯ 2 ತಿಮೋಥೆ 4:18 ಪೌಲನು ಹೇಳಿದಂತೆ ನಾನು ಯಾವುದೇ ದುಷ್ಕೃತ್ಯವನ್ನು ಮಾಡದೆ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಆತನನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಳ್ತಾನೆಂಬುದಾಗಿ ಹೇಳುವ ವಾಕ್ಯದ ಪ್ರಕಾರವಾಗಿ ನಾವು ಕೂಡ ಪ್ರಾರ್ಥಿಸೋಣ. ಕರ್ತನೆ, ನನ್ನಿಂದ ಯಾವುದು ದುಷ್ಕೃತ್ಯ ನಡೆಯದಂತೆ ಅಥವಾ ನಂಬಿಕೆಯ ಜೀವಿತದ ಹಿಂಜಾರಿ ಹೋಗದಂತೆ, ನಂಬಿಕೆಯಲ್ಲಿ ಕೊನೆಯವರೆಗೂ, ನನ್ನ ಮರಣದವರೆಗೂ, ನಿನ್ನ ರಸ ಬಣದವರೆಗೂ ದೃಢವಾಗಿ ನಿಲ್ಲುವ ಹಾಗೆ ನಿನಗೆ ಬಲ ಕೊಡು, ಕೃಪೆ ಕೊಡು, ಶಕ್ತಿ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ನನ್ನ ವಾರ್ತೆ ಕೇಳುವ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನ ಹೆಸರಾಗಿ ಅನುಗ್ರಹಿಸಬೇಕಾ ಕರ್ತನೆ ಕೇಳ್ಕೊಳ್ತೇನೆಪ್ಪ. ವಿಶೇಷವಾಗಿ ನಿನ್ನ ಬರೋಣಕ್ಕಾಗಿ ಎಲ್ಲರನ್ನು ಸಿದ್ಧಪಡಿಸಪ್ಪ. ಯಾರೊಬ್ಬರು ನಿನ್ನ ಬರೋಣದಲ್ಲಿ ಕೈ ಬಿಡಲ್ಪಡದಂತೆ ಎಲ್ಲರನ್ನು ಸಿದ್ಧವಾಗಿದ್ದುಕೊಂಡು ಕರ್ತನೆ ಎತ್ತಲ್ಪಡುವಾಗಿ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತೇನೆ. ಈ ಲೋಕವು ಯಾರನ್ನು ಕೂಡ ಆಕರ್ಷಿಸಿ ಈ ಲೋಕ ಹಿಡಿದಿಟ್ಟು ಕೊಳ್ಳಬಾರದು ಕರ್ತನೆ. ಈ ಲೋಕದಿಂದ ಪ್ರತಿಯೊಂದು ಬಿಡುಗಡೆ ಮಾಡು, ಪಾಪದ ಜೀವಿತದಿಂದ ಬಿಡುಗಡೆ ಮಾಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾ ಇದ್ದೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರಪ್ಪ. ಎಲ್ಲ ಮಾನವನ್ನು ಮಹಿಮೆಯನ್ನು ನಿನಗೆ ಮಾತು ಸಲ್ಲಿಸ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.